ಈ ಹಿಂದೂ ಆಗಿದ್ದವನೇ ನೆಕ್ಸ್ಟ್ ಬ್ರಾಹ್ಮಣ ಅಂದಾಗ ಸಪರೇಟ್ ಆಗಿ ಹೋಗ್ತಾನೆ, ಲಿಂಗ ಅಂದಾಗ ಸಪರೇಟ್ ಆಗಿ, ಅದೇ ಕಣಾನೆ. ಹಿಂಗೆ ನೀವು ನೋಡ್ತಾ ಹೋದ್ರೆ ಯಾವುದೋ ಘನ ಉದ್ದೇಶಕ್ಕೆ ಒಟ್ಟಾಗ್ತೀವಿ, ಮತ್ತೆ ನಮ್ಮ ಕೆಲಸಗಳಿಗೆ ವಾಪಸ್ ಹೋಗ್ತೀವಿ. ಸಹಜವಾಗಿ ಸಮಾಜ ಮೆಚ್ಚಿಕೊಳ್ಳುತ್ತೆ. ಆತ್ಮತೃಪ್ತಿಯ ದ್ವಾರ ಲೋಕ ಸಂತೋಷವನ್ನು, ಲೋಕತೃಪ್ತಿಯನ್ನು ಕಾಣುವುದೇ ನಿಜವಾದ ಕಲೆ. ಈ ಮರಳು ಚಿತ್ರದಲ್ಲಿ ಹಾಗೆ ಒಂದು ಹಿಡಿಯಷ್ಟು ಮರಳಿತ್ತು, ಯಾವುದೋ ನಿರ್ದಿಷ್ಟ ಉದ್ದೇಶಕ್ಕೆ ಒಂದು ಚಿತ್ರ ಆಯ್ತು, ಮತ್ತೆ ಮಣ್ಣೆ ಆಯ್ತು. ಅದನ್ನ ನೋಡಿದಾಗ ಇದು ಕೇವಲ ಮನೋರಂಜನೆಯ ಕಲೆ ಅಂತ ಅನಿಸ್ತಾ ಇಲ್ಲ ನನಗೆ. ಮೊದಲು ಎಲ್ಲ ಕಲೆನೂ ಹಾಗೆ ಇರುತ್ತೆ. ನಾನು ತುಂಬಾ ಪ್ರಾಮಾಣಿಕವಾಗಿ ಹೇಳೋದಾದ್ರೆ, ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ ಭಾರತೀಯ ಸಂಸ್ಕೃತಿನ ಹೇಳೋದಾದ್ರೆ, ಏನು ಸಂಸ್ಕೃತಿ ಅಂದ್ರೆ ಒಂದೇ ಮಾತಿನಲ್ಲಿ ಹೇಳ್ಬೋದು ಅಂದ್ರೆ, ನಿಮ್ಗೆ ಎಲ್ಲ ಏನು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ, ನಡೆ ನುಡಿಗಳಲ್ಲಿ, ಆಚಾರ ವ್ಯವಹಾರ ಎಲ್ಲೇ ಆಗಲಿ, ಏನು ತೊಡಕು ಬಂದ್ರು, ಏನೇ ಸಂದಿಗ್ಧ ಬಂದ್ರು, ಅದಕ್ಕೊಂದು ಪೂರ್ವ ಘಟನೆ ಇರಬೇಕು. ಕಲೆಯನ್ನ ನಮ್ಮೆದುರಿಡುವುದಕ್ಕೆ ಮಾಧ್ಯಮಗಳು ಹಲವಾರಿರುತ್ತೆ, ಅದನ್ನ ಆಸ್ವಾದಿಸೋರಿರಬೇಕು ಅಷ್ಟೆ. ಆದರೆ ಇವತ್ತು ನಮ್ಮ ಜೊತೆ ಇರುವಂಥವರು ಮರಳಲ್ಲೇ ಮರಳು ಮಾಡುವಂತಹ ಕಲೆಯನ್ನ ನಮ್ಮ ಮುಂದೆಯೇ ಹಾಗೆ ತೋರಿಸ್ತಾ ನಮ್ಮನ್ನ ಬೇರೊಂದು ಲೋಕಕ್ಕೆ ಕರ್ಕೊಂಡು ಹೋಗುವಂಥವ್ರು ನನ್ನ ಆತ್ಮೀಯರು ಕೂಡ. ಅವರನ್ನ ಇವತ್ತಿನ ಈ ನಮ್ಮ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಅನ್ನೋ ಪಾಡ್ಕಾಸ್ಟ್ ನಾಟ್ ಅ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮ್ಮೆಲ್ಲರ ಪ್ರೀತಿಯ ರಾಘವೇಂದ್ರ ಹೆಗಡೆ ಅವರು. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ನಿಮ್ಮ ಧ್ವನಿಯ ಅಭಿಮಾನಿ ನಾನು. ನೀವು ಅದನ್ನ ಮುಂದುವರಿಸ್ತಾ ಜನರಿಗೆ ಇನ್ನೊಂದಷ್ಟು ಧ್ವನಿಗಳನ್ನ ಪರಿಚಯಿಸ್ತಾ ಇರೋದಕ್ಕೆ ನಿಮಗೆ, ನಿಮ್ಮ ಅಭಿಮಾನಿಗಳಿಗೆ, ಶ್ರೋತೃಗಳಿಗೆಲ್ಲ ಮೊದಲನೇದಾಗಿ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ತುಂಬಾ ಖುಷಿಯ ವಿಷಯ ಅಂದ್ರೆ ನಿಮ್ಮನ್ನ ಅಷ್ಟು ವರ್ಷದಿಂದ ಪರಿಚಯ ಇರೋದು ಹಾಗೂ ನಿಮ್ ಜೊತೆ ಕೆಲಸ ಮಾಡ್ತಾ ಇರೋದು, ಅದು ನಮ್ಮ ಒಂದು ಸೌಭಾಗ್ಯ ಅಂತ ಅಂತೀನಿ. ಯಾಕಂದ್ರೆ ನಾನು ಮಾಡ್ತಾ ಇರೋ ಕೆಲಸ ಹೇಗೆ ಅಂತಂದ್ರೆ, ಒಂದು ಬೇರೆ ಬೇರೆ ಫೀಲ್ಡ್ನ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಕೆಲಸ ಮಾಡುವಂಥದ್ದು. ಬಟ್ ಅದರಲ್ಲೂ ಕೂಡ ಒಂದು ವಿಭಿನ್ನವಾದಂತಹ ಒಂದು ಆರ್ಟ್ ಅನ್ನು ಇಟ್ಕೊಂಡು, ಅದು ಆರ್ಟಾ ಅಂತ ಅನ್ಸುವಂಥದ್ದು, ಬಟ್ ಅದು ಆರ್ಟ್. ಅದನ್ನ ನೀವು ಅದು ಹೇಗೆ ಕ್ರಿಯೇಟ್ ಮಾಡ್ತೀರಾ ಅನ್ನುವಂಥದ್ದು ಒಂದು ವಿಭಿನ್ನವಾದಂತಹ ಯೋಚನೆ. ಅದ್ರ ಬಗ್ಗೆ ಬರೋಣ. ಆದ್ರೆ ಅದಕ್ಕಿಂತ ಮೊದಲೇ ನಾವು ಇಲ್ಲಿ ಬಂದವರಿಗೆ ಮೊದಲಿಗೆ ನಾವು ಕೃತಜ್ಞತಾಪೂರ್ವಕವಾಗಿ ಕೊಡುವಂಥದ್ದು ಭಗವದ್ಗೀತೆಯನ್ನ. ನಿಮ್ಗೆ ಭಗವದ್ಗೀತೆಯ ಈ ಒಂದು ಕಾಪಿಯನ್ನು ಕೊಡ್ತಾ ಇದ್ದೀನಿ. ಅದರಲ್ಲಿ ಇದನ್ನು ಓದಬೇಕು ಅನ್ನುವಂಥ ಇದನ್ನ ಇಟ್ಕೊಂಡು ಕೊಡೋದು. ಆದ್ರೆ ಮನೆಗೆ ಹೋಗಿ ಅಲ್ಲ, ಇಲ್ಲೇನೆ ಒಂದು ರ್ಯಾಂಡಮ್ ಪೇಜ್ ಅನ್ನು ತೆಗೆದು ನೀವು ಒಂದು ಶ್ಲೋಕವನ್ನ ಓದಬೇಕು. ನೀವೇ ಸಾಧ್ಯ ಆದ್ರೆ ಓದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯದ್ಯಪ್ಯೇತನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಬಹುಶಃ ನಿಮ್ಗೆ ಇದರ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಕುಲದ ನಾಶ ಮತ್ತು ಮಿತ್ರದ್ರೋಹ ಇವುಗಳಿಂದ ಆಗುವ ಅಪಾಯದಿಂದ ಬದುಕುಳಿಯಲು ಯುದ್ಧ ಮಾಡುವುದೇ ಯೋಗ್ಯವೆಂದು ಹೇಳುವುದು. ಇದು ಬಹುಶಃ ಅರ್ಜುನ ವಿಷಾದ ಯೋಗ ಇರಬೇಕು. ಯಾಕೆ ಕೃಷ್ಣ ಇದನ್ನು ಹೇಳ್ತಿದ್ದಾನೆ ಅಂದ್ರೆ, ಬಹುಶಃ ಅವನು ತನ್ನವರನ್ನ ಹತ್ಯೆ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಕ್ಕೆ ಕೃಷ್ಣ ಅನಿವಾರ್ಯ. ಯಾವಾಗ ಧರ್ಮ ರಕ್ಷಣೆಗೆ ಸ್ನೇಹಿತರು, ಕುಲ ಇದನ್ನು ಯಾವುದನ್ನು ನೋಡಬಾರದು, ಅದಕ್ಕೆ ಯುದ್ಧ ಮಾಡೋದೇ ಸರಿ ಅಂತ ಹೇಳಿದ ಅಂತ ಭಾವಿಸ್ತೇನೆ ನಾನು. ಭಗವದ್ಗೀತೆ ಅಂತ ಹೇಳಿದಾಗ ವಿಶೇಷ, ಯಾರು ಬಹುಶಃ ಈಗ ಯೋಚನೆ ಮಾಡಿರ್ಲಿಕ್ಕಿಲ್ಲ, ವರ್ಷಕ್ಕೊಮ್ಮೆ ಪಾರಾಯಣ ಮಾಡ್ತಾನೆ. ಗೀತಾ ಜಯಂತಿ ದಿನ ಪ್ರಾರಂಭ ಆಗಬೇಕು. ನಿರ್ದಿಷ್ಟವಾಗಿ ಇಷ್ಟೇ ವಾಕ್ಯ, ಇಷ್ಟೇ ಶ್ಲೋಕ ಅಂತ ಯಾವುದೇ ಕಂಡೀಷನ್ ಇಲ್ಲ. ಪ್ರತಿದಿನ 1, 2, 4 ಆ ದಿನದ ಸಮಯದ ಲಭ್ಯತೆಯನ್ನ ಅವಲಂಬಿಸಿ ಎಷ್ಟಾಗುತ್ತೆ ಅಷ್ಟು ಶ್ಲೋಕ ಪಾರಾಯಣ ಮಾಡೋದು. ಇದು ಯಾವುದೋ ಒಂದು ಕ್ರಮ ಅಂತಿಲ್ಲ, ಹೀಗೇ ಮಾಡಬೇಕು ಅಂತ. ಕೊನೆಯ ದಿವಸ 4 ಜನ ಸ್ನೇಹಿತರನ್ನ ಕರೆದು ಒಂದು ಪಾಯಸದ ಊಟ ಮಾಡಿ, ಈ ವರ್ಷದ ಒಂದಂತ. ಇದು ನಾನು ಹೈಸ್ಕೂಲ್ಗೆ ಹೋಗುವಾಗ ಮೊದಲ ಬಾರಿ ಭಗವದ್ಗೀತೆ ಓದಿದ್ದು. ಒಂದು 15 ವರ್ಷದಿಂದ ಆದ್ರೂ ಮಾಡ್ತಾ ಇರಬಹುದು. ಏನಾಗಿದೆ ಅಂದ್ರೆ, ಒಂದೇ ಶ್ಲೋಕ ಪ್ರತಿ ವರ್ಷ ಪಾರಾಯಣ ಮಾಡುವಾಗ ನಿಮಗೆ ಬೇರೆದಾದ ಹೊಳಪು ಕೊಡೋ ಸಾಧ್ಯತೆ ಇರೋದು ನಿಮ್ಮ ಅನುಭವ ಮತ್ತು ಏನ್ ಹೇಳ್ಬೇಕು, ನೀವು ಜಗತ್ತಿಗೆ ತೆರೆದುಕೊಳ್ತಾ ಹೋದಂತೆಲ್ಲ ಅದು ನಿಮಗೆ ನೀಡುವ ಭಗವದ್ಗೀತೆ ಕೊಡುವ ಸಾಂತ್ವನ ಅಥವಾ ಅರ್ಥಪುಷ್ಟಿ, ಅರ್ಥವ್ಯಾಪ್ತಿ.
ಅತ್ಯಂತ ವಿಶೇಷವಾದ್ದು. ನಾನು ಈ ಮೂಲಕ ಎಲ್ರಿಗೂ ಹೇಳೋದಿಷ್ಟೇ, ನಿಮ್ಮ ಜೀವನದಲ್ಲಿ ಏನು ಕಷ್ಟ ಬೇಕಾದ್ರೂ ಬಂದಿರ್ಬೋದು, ಆ ಎಲ್ಲ ಕಷ್ಟಕ್ಕೆ ತಾಳ್ಮೆಯಿಂದ ಓದಿದ್ರೆ ಎಲ್ಲದಕ್ಕೂ ಪರಿಹಾರ ಇದೆ. ಹಾಗಾಗಿ ನಿಮ್ಮ ಮನಃಶಾಂತಿಗೆ, ನೆಮ್ಮದಿಗೆ ಪಾರಾಯಣ ಮಾಡಿದ್ರಿಂದ ಪುಣ್ಯನೂ ಬರುತ್ತೆ ನಂಬಿಕೊಳ್ಳೋದಾದ್ರೆ. ಇಲ್ಲ ಅಂದ್ರೆ ನಿಮ್ಮ ಸದ್ಯದ ಸಮಸ್ಯೆಗಳಿಗೆಲ್ಲ ಸದ್ಯದಲ್ಲೇ ಪರಿಹಾರ ಇದರಲ್ಲಿದೆ. ಹಾಗಾಗಿ ಅತ್ಯಂತ ಪ್ರೀತಿಯ ಉಡುಗೊರೆ ಕೊಟ್ಟಿದ್ದಕ್ಕಾಗಿ ವಂದನೆ, ಧನ್ಯವಾದ. ಅಂದ್ರೆ ಒಂಥರ ಆಲ್ ಟೈಮ್ ಕೌನ್ಸಿಲಿಂಗ್ಗೆ ಬೇಕಾಗುವಂತಹ ಒಂದು ಇದು. ಯಾರನ್ನೆಲ್ಲ ಪ್ರಚೋದನೆ ಮಾಡಿದೆ ನೀವು ಅದನ್ನ? ನೀವು ಮೊದಲ ಬಾರಿ ನ್ಯೂಕ್ಲಿಯರ್ ಪ್ರಯೋಗ ಆದಾಗಿನ ಕೇಳಿದಿರ? ಅದು ಅವರು ನ್ಯೂಕ್ಲಿಯರ್ ವೆಪನ್ನ ಫಸ್ಟ್ ಬ್ಲಾಸ್ಟ್ ಮಾಡಿದಾಗ ಅದು ಹೇಗಿತ್ತು ಅಂತ ಹೇಳುವಾಗ, ಯಾರದು? ಹೈಸನ್ಬರ್ಗ್, ಓಪನ್ ಹೈಮರ್ ಹೇಳೋ ಶ್ಲೋಕ ದಿವಿ ಸೂರ್ಯ ಸಹಸ್ರಸ್ಯ, ಅಲ್ಲಿ ಯಾವಾಗ ವಿಶ್ವರೂಪ ದರ್ಶನದಲ್ಲಿ ಹೇಗೆ ಕಾಣಿಸಿದ ಕೃಷ್ಣ ಅಂತ ಹೇಳೋದನ್ನ ಹೇಳ್ತಾನಲ್ಲ, ಆ ದಿವಿ ಸೂರ್ಯ ಸಹಸ್ರಸ್ಯ, 1000 ಸೂರ್ಯರು ಒಟ್ಟಿಗೆ ಉದಯಿಸಿದಾಗ ಬಂದಂತ ಪ್ರಕಾಶ ಬಂದು ಕಂಬ ಹಿಡ್ಕೊಂಡು ನಿಂತ್ಕೊಂಡ್ರಂತಲ್ಲಿ ಸೈಂಟಿಸ್ಟ್ಗಳು, ಇಷ್ಟು ಪ್ರಕಾಶ ಕಾಣಿಸ್ತಿಲ್ಲ, ಅಂಥದ್ದೊಂದು ಶಬ್ದ ಕೇಳಲಿಲ್ಲ, ಅಂಥದ್ದೊಂದು ಸಾಧ್ಯತೆ ಇರೋದು. ಇನ್ನು ಸಾಕ್ಷಾತ್ ನೋಡಿರೋ ಕೃಷ್ಣ ಅರ್ಜುನನಿಗೆ ಏನನ್ಸಿರ್ಬೋದು, ಪಾಪ್ ಟಾಪ್ನಲ್ಲಿ ನೋಡ್ತಾ ಇದ್ದ ಸಂಜಯನಿಗೆ ಏನನ್ಸಿರ್ಬೋದು, ಪುಣ್ಯಾತ್ಮರು. ಯಾಕೆಂದ್ರೆ ಆ ಕಾಲದಿಂದ ಇಲ್ಲಿವರೆಗೂ ಉಳಿದು ಬಂದಿದೆಯಲ್ಲ ಮೂಲ ರೂಪದಲ್ಲಿ ತುಂಬಾ ವ್ಯತ್ಯಾಸಗಳಾಗ್ಲಿಲ್ಲ ಅಂತ ಭಾವಿಸ್ತೀನಿ. ಕೆಲವು ಕಡೆ ಅಧ್ಯಾಯಗಳ ಅನುಕ್ರಮದಲ್ಲಿ, ಅಧ್ಯಾಯದ ಹೆಸರುಗಳಲ್ಲಿ ಕೆಲವು ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು ಅಂತ ವಿದ್ವಾಂಸರ ಅಭಿಪ್ರಾಯ ಪಡ್ತಾರೆ. ಆದರೆ ನನಗಂತೂ ಸದಾ ಆದರಣೀಯ, ಅನುಕರಣೀಯ, ಪಾರಾಯಣೀಯ. ಹಾಗೆ ಇದೀಗ ನಾವು ಯೂಶ್ವಲಿ ಹೇಗೆ ಅಂತಂದ್ರೆ, ಇದು ನಮ್ಗೆ ಈ ಕ್ಷಣದಲ್ಲಿ ಅವನು ಕೊಟ್ಟ ಸಂದೇಶ ಅಂತ ತಿಳ್ಕೊಂಡು ನಮ್ಮ ಈ ಸಂಚಿಕೆಯನ್ನು ಆರಂಭಿಸೋದು. ಸೊ ಹೀಗೆ ಆರಂಭಿಸ್ತಾ ನಿಮ್ಮ ಕಲೆ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಮಾಡ್ತೀವಿ. ಸೊ ಈ ಕಲೆ ಅದು ಒಂಥರ ವಿಭಿನ್ನ ಅಂತ ನಮ್ಗೀಗ ನೋಡುವಾಗ ಅನ್ಸೋದು. ಬಟ್ ನಿಮ್ಗೆ ಅದು ಹೇಗೆ ತೆರ್ಕೊಂಡಿತ್ತು? ನಾನು ಇದನ್ನ ನಾನು ಆಕ್ಚುಲಿ ಚಿತ್ರಕಲೆಯಲ್ಲೇ ಪದವಿ, ಸ್ನಾತಕೋತ್ತರ ಪದವಿ ಎರಡೂ ಮಾಡಿದ್ದು. ಬಾಲ್ಯದಿಂದ ನನಗೆ ಕಲೆ ಬಗ್ಗೆ ಸೆಳೆತಾ ಇತ್ತು. ಇದೆಲ್ಲ ತುಂಬಾ ಫಾರ್ಮಲ್ ಆಗೋಗುತ್ತೆ. ಈಗ ನಾನು ಹೇಳ್ತಾ ಹೋದ್ರೆ ತುಂಬಾ ಫಾರ್ಮಲ್. ಏನ್ ನನ್ಗೆ ಏನನ್ಸುತ್ತೆ ಅಂದ್ರೆ, ನಮ್ಮನ್ನ ನಿರ್ದೇಶನ ಮಾಡೋ ಶಕ್ತಿ ನಮ್ದು ಅಲ್ಲ ಅಂತ ತುಂಬಾ ಬಾರಿ ಅನ್ಸುತ್ತೆ. ನನ್ನನ್ನ ಆಡುವವನು ಬೇರೆ ಯಾರೋ, ನಾವು ಅವನು ಕೈಗೊಂಬೆಗಳು ಅಂತ ತುಂಬಾ ಬಾರಿ ಅನ್ಸುತ್ತೆ. ನಮ್ಗೆ ಎಷ್ಟು ಪ್ಲಾನ್ ಮಾಡಿದ್ರು ಆಡಿಸುವ ಮೇಲೆಲ್ಲೋ ಇದ್ದಾನೆ ಅಂತಲೇ ಅನ್ಸ್ಬಿಡುತ್ತೆ. ನಮ್ಮ ಪ್ರಯತ್ನಗಳಿಲ್ಲ. ಆವಾಗ ಹಂಗೆ ಯೋಚನೆ ಮಾಡಿದ್ರೆ, ಅಲ್ಲ ನನ್ನ ಉದಾಹರಣೆಯಲ್ಲೇ ಹಂಗೆ, ವಾಯ್ಸ್ ಓವರ್ ಅದು ನಂಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಇದೇ ಮಾತು ನಾನು ಹೇಳ್ಬೋದು. ನನಗೆ ಈಗ ಅನ್ಸುತ್ತೆ, ಈಗ ನಾನು ಪ್ರೌಢಾವಸ್ಥೆಯನ್ನು ದಾಟಿ ಈಗ ಮಧ್ಯಮ ವಯಸ್ಕನಾಗಿದ್ದೀನಿ ಅನ್ನೋ ಸ್ಥಿತಿಯಲ್ಲಿ ನಿಂತು ನನ್ನ ಬಾಲ್ಯವನ್ನ ಹಿಂದೆ ನೋಡಿದ್ರೆ ನನಗನ್ಸೋದು, ಇದಕ್ಕೆ ನನಗೆ ನಿರ್ದೇಶನ ಮೊದಲೇ ಆಗೋಗಿದೆ ಅಂತ. ನನಗೆ ಅಧ್ಯಯನದಲ್ಲಿ ಆಸಕ್ತಿ ಇಲ್ಲ. ನನಗೆ ಮ್ಯಾಥಮೆಟಿಕ್ಸ್, ಸೈನ್ಸ್ ಅಂದ್ರೆ ಈ ತಲೆಗೆ ಹೋಗೋ ಸಬ್ಜೆಕ್ಟ್ ಅಲ್ಲ. ಮತ್ತೆ ನನಗೊಂದು ಸಮಸ್ಯೆ ಇರೋದು, ಪಾಪ ನಮ್ಮ ಅಪ್ಪನಿಗೆ ಸಮಸ್ಯೆ ಅಂದ್ರೆ, ಅದು ಅವ್ರು ಎರಡೂ ಕಡೆ ಶಿಕ್ಷಣ ಆಡಳಿತ ಸಮಿತಿ ಇರುತ್ತಲ್ಲ ಹೈಸ್ಕೂಲಲ್ಲಿ, ಅಲ್ಲಿ ಸಮಿತಿ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ, ಸಮಿತಿಯ ಸದಸ್ಯರು. ಅವ್ರ ಮಗನೇ ಫೇಲ್ ಆಗ್ತಾನೆ ಅನ್ನೋದನ್ನ ಪಾಪ ಅವ್ರಿಗೆ ಸಹಿಸ್ಕೊಳ್ಳೋದು ಕಷ್ಟ ಆಗಿರ್ಬೋದು. ಅದು ಗೊತ್ತಿಲ್ಲ ಅವ್ರು ಹೆಂಗೋ ಸಹಿಸ್ಕೊಂಡಿರ್ಬೋದು. ಅದಕ್ಕಿಂತ ತುಂಬಾ ಮಧ್ಯಮ ವರ್ಗದ ಫ್ಯಾಮಿಲಿ ಬೆಳೆದವರಲ್ವಾ, ಆಟಕ್ಕೆ ಅಂತ ಏನಿರಲೇ ಇಲ್ಲ. ನನ್ನ ಇಡೀ ಬಾಲ್ಯದಲ್ಲಿ ತೆಂಗಿನ ಚಿಪ್ಪು, ಮರದ ಇಷ್ಟು ರಿಪೀಸ್ ಪಟ್ಟಿ, ಈ ಥರದ್ದು ಎರಡು ಬಿಟ್ಟರೆ ಬೇರೇನೋ ಆಟಿಕೆ ಅಂತಿಲ್ಲ. ಕಾರ್ ಆದ್ರೂ ಅದೇನೆ, ಮನೆ ಆದ್ರೂ ಅದೇ, ಎಲ್ಲದಕ್ಕೂ ಅದೇ. ಅದಕ್ಕಿಂತ ಹೆಚ್ಚು ಆಟ ಆಡಿದ ಮಣ್ಣಲ್ಲಿ, ಮರಳಿ. ಪೂರ್ತಿ ನನ್ನ ಬಾಲ್ಯ ನೆನಪು ಮಾಡಿಕೊಂಡ್ರೆ. ಎಲ್ಲೋ ಕಲಿತ ಮೇಲೆ ಎಲ್ಲೋ ನೋಡಿ ಮಾಡಿದ ಅಲ್ಲ. ಹಂಗಂದ್ರೆ ನಾನು ಹೆಂಗ್ ಹೇಳ್ತೀನಿ ಅಂದ್ರೆ, ಆಗ ಇದ್ರದ್ದು ಯಾವ್ದು ನಿರ್ದೇಶನ ಅಲ್ಲ. ನಾನು ಹೇಳ್ತಾರೆ ಇವತ್ತು ನಿಂತು ನೋಡಿದ್ರೆ ನನಗೆ ಮಣ್ಣಲ್ಲಿ ಆಟ ಆಡ್ತಿರೋದು ಅನ್ನೋದು ಇವತ್ತು ಅದಕ್ಕೊಂದಷ್ಟು ತಂತ್ರಜ್ಞಾನನ, ಕ್ರಿಯಾಶೀಲತೆನ ಸೇರಿಸಿರ್ಬೋದು. ಆದ್ರೆ ಮಣ್ಣಲ್ಲಿ ಆಡ್ಬೇಕು ಅನ್ನೋ ಆಸಕ್ತಿ ಅವತ್ತಿಂದ ಇದ್ದಿದ್ದು ಅಂತ. ಈಗ ಮಾಡ್ತಿರೋದು ಅದೇ. ಅವತ್ತು ಮುಕ್ತ ಸ್ವಚ್ಛಂದವಾಗಿ ಆಟ ಆಡ್ತಿದ್ದು. ಇವತ್ತು ನೀವು ಹೇಳಿರೋ ಸಬ್ಜೆಕ್ಟ್ ಅಲ್ಲಿ ಆಟ ಆಡ್ಬೇಕು. ಈ ಭಗವದ್ಗೀತೆ ಅನ್ನೋ ಸಬ್ಜೆಕ್ಟ್ ಕೊಟ್ಟಾಗ ನಾನು ಭಗವದ್ಗೀತೆ ನಿಮಿತ್ತವಾಗಿ ಯೋಚನೆ ಮಾಡಿದಾಗ ಬರುವಂತ ಹೊಳದು ಹಾಗನ್ಸುತ್ತೆ ನನಗೆ. ಮರಳು ಕಲೆ ಬಗ್ಗೆ ಈಗ 15 ವರ್ಷ ಆಗೋಯ್ತು ಪ್ರದೀಪ್. ನೀವು ಯೋಚನೆ ಮಾಡಿದ್ರೆ ಅದು ಏನೆಲ್ಲ ಪಾಠ ಹೇಳಿದೆ, ನಿಮ್ಮೆಲ್ಲರ ಜೀವನಕ್ಕೂ ಆಗುವಂತ ಪಾಠಗಳನ್ನ ನನಗೆ ಹೇಳಿದೆ. ನಾನು ಅದ್ರಲ್ಲಿ ಕೆಲವು ನಿಮ್ಗೆ ಹೇಳ್ತೀನಿ. ಇಡೀ ಜೀವನದ ವಾಸ್ತವ ಏನಂದ್ರೆ, ಮಣ್ಣಿಂದ ಬರ್ತೀವಿ, ಮಣ್ಣಿಗೆ ಹೋಗ್ತೀವಿ. ಇದು ಯಾರೂ ಚೇಂಜ್ ಮಾಡಕ್ಕಾಗದಿರೋ ಸತ್ಯ ಅಲ್ವಾ? ಈ ಮರಳು ಚಿತ್ರದಲ್ಲಿ ಹಾಗೆ ಒಂದು ಹಿಡಿಯಷ್ಟು ಮರಳಿತ್ತು, ಯಾವುದೋ ನಿರ್ದಿಷ್ಟ ಉದ್ದೇಶಕ್ಕೆ ಒಂದು ಚಿತ್ರ ಆಯ್ತು,
ಮತ್ತೆ ಮಣ್ಣೇ ಆಗ್ತದೆ. ನೀವು ಎಷ್ಟು ಒಳ್ಳೆ ಚಿತ್ರಗಳನ್ನು ಮಾಡಿದ್ರು ಕಾಲನ ಕೈ ಬಂದು ಅಳಿಸೇ ಹಾಕುತ್ತೆ. ಮಹಡಿ ಮನೆ ಕಟ್ಟಿ, ಏರ್ಪೋರ್ಟ್ ಕಟ್ಟಿ, ಏನಾದ್ರೂ ಒಂದಿನ ಯಾವುದೋ ನ್ಯಾಚುರಲ್ ಕೆಲಾಮಿಟೀಸ್ ಅಳಿಸೇ ಹಾಕುತ್ತೆ. ಅದೇ ಸತ್ಯ, ಬದಲಾವಣೆನೇ ಸತ್ಯ. ಇಲ್ಲಿ ಕ್ಷಣ ಕ್ಷಣದ ಬದಲಾವಣೆ ಆಗುತ್ತೆ. ಚಿತ್ರ ಅನ್ನೋದು ನಿಮ್ಗೊಂದು ಫಿಸಿಕಲ್ ಕಾಪಿಯಾಗಿ ಸಿಗೋದಿಲ್ಲ. ಈಗ ಇಲ್ಲೊಂದು ಚಿತ್ರ ಅಂತಿದೆ, ಇದೊಂದು ಫಿಸಿಕಲ್ ಕಾಪಿ, ನಾನು ಟಚ್ ಮಾಡೋದು, ಅಲ್ಲೊಂದು ಚಿತ್ರ ಇರೋದಿಲ್ಲ. ನಿಮ್ಮ ಚಿತ್ತದಲ್ಲಿ ಮಾತ್ರ ಚಿತ್ರ ಉಳಿಯೋದು. ಇಲ್ಲಿ ಆ ಚಿತ್ರ ನಿಮ್ಮ ಚಿತ್ತದಲ್ಲಿ ಯಾವತ್ತೂ ಉಳಿಬೇಕು ಅಂದ್ರೆ ಅದು ಚಿತ್ರ ಚೆನ್ನಾಗಿರ್ಬೇಕು, ಮೀನಿಂಗ್ಫುಲ್ ಆಗಿರ್ಬೇಕು, ಕಲರ್ಫುಲ್ ಆಗಿರ್ಬೇಕು. ಇದು ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ. ಈಗ ನನಗೆ 50 ವರ್ಷದ ಜೀವನ ಇದೆ, 60 ವರ್ಷದ ಜೀವನ ಇದೆ. ನಾನು ಮರಳು ಕಲೆ ಹಂಗೆ ಹಿಂಗೆ ಬಂದು ಕೈಯಲ್ಲಿ ಸರಿಸಿ ಹೋಗಬಾರ್ದು ಅಂದ್ರೆ ಏನಾಗ್ಬೇಕು? ನಾವು ನಮ್ಮ ಜೀವನವನ್ನ ಅರ್ಥಪೂರ್ಣವಾಗಿ, ವರ್ಣರಂಜಿತವಾಗಿ, ಮೌಲ್ಯಗಳನ್ನು ಅಳವಡಿಸಿಕೊಂಡು ಉಳಿಸ್ಕೊಂಡ್ರೆ 4 ಜನರ ಮನಸ್ಸಲ್ಲಿ ಉಳಿತೀವಿ, ಇಲ್ಲ ಅಂದ್ರೆ ಇಲ್ಲ. ಇದು ಅಧ್ಯಾತ್ಮ. ಈಗ ಅಧ್ಯಾತ್ಮ ದೃಷ್ಟಿಯಿಂದ ನೋಡಿದ್ರೆ ಹಾಗೆ. ಇನ್ನೊಂದು ಗಮನಿಸೋಣ, ಇಲ್ಲಿರೋದೆಲ್ಲ ಬಿಡಿ 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 ಕಣಗಳು, ಯಾವುದೂ ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ಇಡೀ ಸಮಾಜವನ್ನೊಮ್ಮೆ ನೋಡಿ, ಎಲ್ಲರೂ ಬಿಡಿ 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 ಬಿಡಿಯಾಗಿದ್ದಾರೆ. ಕನ್ನಡ ಅಂತ ಹೇಳಿದ್ರೆ ಕನ್ನಡ ಮಾತಾಡೋರೆಲ್ಲ ಒಟ್ಟಾಗ್ತಾರೆ, ಭಾರತ ಅಂದ್ರೆ ಭಾರತೀಯರೆಲ್ಲ ಒಟ್ಟಾಗ್ತಾರೆ. ಅದರೊಳಗೆ ಇನ್ಯಾವುದೋ ಜಾತಿ ಅವ್ರು ಹೇಳಿದಾಗ ಮಾತ್ರ ಸಪರೇಟ್ ಆಗ್ತಾರೆ. ಇವನೇ ಈ ಹಿಂದೂ ಆಗಿದ್ದವನೇ ನೆಕ್ಸ್ಟ್ ಬ್ರಾಹ್ಮಣ ಅಂದಾಗ ಸಪರೇಟ್ ಆಗಿ ಹೋಗ್ತಾನೆ, ಲಿಂಗಾಯತ ಅಂದಾಗ ಸಪರೇಟ್ ಆಗ, ಅದೇ ಕಣನೇ. ಹಿಂಗೆ ನೀವು ನೋಡ್ತಾ ಹೋದ್ರೆ ಯಾವುದೋ ಘನ ಉದ್ದೇಶಕ್ಕೆ ಒಟ್ಟಾಗ್ತೀವಿ, ಮತ್ತೆ ನಮ್ಮ ಕೆಲಸಗಳಿಗೆ ವಾಪಸ್ ಹೋಗ್ತೀವಿ. ಇವತ್ತು ನಾವು ಯಾವುದೋ ಪಾಡ್ಕಾಸ್ಟ್, ಇನ್ನೊಂದು ಯಾವುದೋ ಸಂದರ್ಶನದ ಸಲುವಾಗಿ ಜೊತೆ ಆಗಿದ್ದೀವಿ, ಇನ್ನೊಂದು 3 ಗಂಟೆ ನಾವು ಎಲ್ಲಿರ್ತೀವಿ ನಮ್ಗೆ ಒಂದು ಉದ್ದೇಶಕ್ಕೆ ಒಂದಾಗ್ತೀವಿ, ಮತ್ತೆ ಬೇರೆ ಆಗ್ತೀವಿ. ಇದು ಮರಳು ಕಲೆ ಹೇಳ್ಕೊಡುತ್ತೆ. ಯಾವುದಕ್ಕೂ ಅಲ್ಲ, ಜೀವನ ಕಲೆ ಏನಂದ್ರೆ ನೋಡ್ಕೊಳ್ತಾ ಪ್ರತಿದಿನ ಅದನ್ನೇ ನೀವು ನೋಡ್ತಾ ಇರ್ತೀವಿ. ನಾನು ಪ್ರತಿ ಕ್ಷಣ ಒಂದೊಂದು ಈಗ ನೋಡಿ, ನನಗೆ ಇಡೀ ಭಾರತ ನನ್ನ ಕಣ್ಮುಂದೆ ಬರಬೇಕು ಅಂತ ಆಸೆ ಬಂತು ನನಗೆ. ಸೊ ಈಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ ಪ್ರತಿ ಹಳ್ಳಿಗೆ ನನಗೆ ಸುಮಾರು 950ಕ್ಕಿಂತ ಹೆಚ್ಚು ಪ್ರದರ್ಶನ ದೇಶದಾದ್ಯಂತ, ಜಗತ್ತಿನಾದ್ಯಂತ ಆಗಿರೋದು. ಸುಮಾರು ಹೌದು, ಹತ್ತಿರ ಹೋಗಿರೋ ಬಹುತೇಕ ಕಡೆಗಳಿಂದ ಮರಳು ತಂದು ಅದರದ್ದು ಮಿನಿಮಮ್ ಕಣಗಳನ್ನು ಇದರಲ್ಲಿ ಸೇರಿಸೋದು. ನನಗೆ ಒಮ್ಮೆ ಮರಳು ಹಾಕಿದ್ರೆ ನನ್ನ ಮುಂದೆ ಇಡೀ ಭವ್ಯ ಭಾರತ ಕಣ್ಣು ಮುಂದೆ ತೆರೆದುಕೊಳ್ಳುತ್ತೆ. ಈಗ ನಾವು ಯಾವ ಕೃಷ್ಣನ ಬಗ್ಗೆ ಮಾತಾಡುವೋ ಆ ಕುರುಕ್ಷೇತ್ರದ ಮರಳು ಕೂಡ ಅಲ್ಲಿದೆ. ಎಲ್ಲಿ ಗೀತೆಯ ಉಪದೇಶ ಆಗಿದೆಯೋ ಅಲ್ಲಿ ಹೋದಾಗ ಕಣ್ಣು ಗೊತ್ಕೋತೀನಿ ನಾನು. ನನಗೆ ಇಲ್ಲೇ ಕೃಷ್ಣ ನಡೆದಾಡಿರಬಹುದು. ಅದಕ್ಕೆ DVG ಅವರು ಹೇಳಿದ್ರಲ್ಲ, ಕೃಷ್ಣ ನಡಿ, ರಾಮ ನಡಿ ಇತ್ತನೆಲ್ಲ, ಭೀಮನು ಸುರಿದ ಗಾಳಿ. ಹಾಗೆ ಪ್ರತಿ ಕ್ಷಣ ಈ ಭಾರತದಲ್ಲಿ 9 ಅವತಾರಗಳಾಗೋಗಿದೆ. ಯಾರು ನಡೆದ್ರು ಅಂತ ಗೊತ್ತಿಲ್ಲ. ಯಾವ ಮಹಾಪುರುಷರು, ವಿಜ್ಞಾನಿನೋ, ಸಾಧನೋ, ಸಂತನೋ ಓಡಾಡಿರೋ ನಮ್ಮ ಮರಳಿರ್ಬೋದು. ಮೊನ್ನೆ ಕುಂಭಮೇಳಕ್ಕೆ ಹೋಗಿದ್ನಲ್ಲ, 60 ಕೋಟಿ ಜನ ಓಡಾಡಿರೋ ಈ ಜಾಗದಲ್ಲೇ ಹೈಯೆಸ್ಟ್. ಸಂಗಮ ನೋಸ್ ಅಂತ ಹೋಗಿದ್ರೆ ಗೊತ್ತಿರುತ್ತೆ, ಹೈಯೆಸ್ಟ್ ಜನ ಹೋಗಿರೋದಲ್ಲಿ. ಅಲ್ಲಿಂದ ಮರಳಿ ಇಟ್ಕೊಂಡ್ಬಂದಿದ್ದೀವಿ. ಎಷ್ಟು ಕೋಟಿ ಕೋಟಿ ಜನ ಭಕ್ತರ ಪಾದಸ್ಪರ್ಶ ಆಗಿರೋ ಮಣ್ಣಿಗಿಂತ ಇನ್ನೂ ದಿವ್ಯವಾದ ಏನ್ ಸಿಗಕ್ಕೆ ಸಾಧ್ಯ? ಅದು ಇವತ್ತು ನನ್ನ ಮರಳು ಕಲೆಗಳಲ್ಲಿದೆ. ಅದನ್ನ ನೋಡಿದಾಗ ಇದು ಒಂದು ಕೇವಲ ಒಂದು ಮನೋರಂಜನೆಯ ಕಲೆ ಅಂತ ಅನಿಸ್ತಾ ಇಲ್ಲ ನನಗೆ. ಮೊದಲು ಎಲ್ಲ ಕಲೆನೂ ಹಾಗೆ ಇರುತ್ತೆ. ನಾನು ತುಂಬಾ ಪ್ರಾಮಾಣಿಕವಾಗಿ ಹೇಳೋದಾದ್ರೆ, ಎಲ್ಲರೂ ಅವ್ರವ್ರ ಪ್ರೊಫೆಷನ್ ಶುರು ಮಾಡುವಾಗ ತುಂಬಾ ಹೆಸರು ಮಾಡ್ಬಿಡ್ಬೇಕು, ದುಡ್ಡು ಮಾಡಿಬಿಡ್ಬೇಕು ಅಂತ ಬಂದಿರ್ತೀವಿ ಅಂತ ಅನ್ಕೊಳ್ಳಿ. ತುಂಬಾ ಲೈಟರ್ ನೋಟಲ್ಲಿ ಹೇಳ್ತಾ ಇದ್ದೀನಿ. ಒಂದಷ್ಟು ವರ್ಷಗಳಾಗ್ಲಿ ನಾವು ಕಲೆಯಿಂದ ಬೇರೆಯವ್ರನ್ನ ರಂಜಿಸ್ತೀವಿ ಅಂತ ಹೋಗ್ತೀವಲ್ವಾ, ತುಂಬಾ ಕಷ್ಟಪಡ್ತಾ ಇರ್ತೀವಿ. ಯಾವಾಗ ಆ ಕಲೆ ನಮ್ಮನ್ನ ರಂಜಿಸಕ್ಕೆ ಶುರು ಮಾಡುತ್ತಲ್ಲ, ನನಗೆ ಸಂತೋಷ ಕೊಟ್ರೆ ಮಾತ್ರ ಮುಂದೆ ಬೇರೆಯವ್ರಿಗೆ ಸಂತೋಷ ಆಗುತ್ತೆ ಅಂತ ಆತ್ಮತೃಪ್ತಿಗೆ ಕಲೆ ಮಾಡ್ತೇವೆ. ಸಮಾಜ ಮೆಚ್ಕೊಳ್ಳುತ್ತೆ, ಸಹಜವಾಗಿ ಸಮಾಜ ಮೆಚ್ಕೊಳ್ಳುತ್ತೆ. ಆತ್ಮತೃಪ್ತಿಯ ದ್ವಾರ ಲೋಕ ಸಂತೋಷವನ್ನು, ಲೋಕತೃಪ್ತಿಯನ್ನು ಕಾಣುವುದೇ ನಿಜವಾದ ಕಲೆ. ಆತ್ಮತೃಪ್ತಿ ಇಲ್ಲದ ಕಲೆ ಸುಮ್ಮನೆ ಅವ್ರಿಗೆ ಯಾರಿಗೋ ಸಮಾಧಾನ ಆಗ್ಲಿ ಅಂತ ಮಾಡಿದೆ, ನೋ, ಅದು ಆಗೋದಿಲ್ಲ. ಇವನು ಹಿಂಸೆ ಮಾಡ್ತಾರೆ, ಹರಕೆ ಸಮುದಾಯ ಅಂತ. ಹಾಗಾಗಿ ಇದನ್ನ ನಾನು ನೋಡ್ತಾ 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 ನನ್ನ ತೃಪ್ತಿಗೋಸ್ಕರ ಆಲ್ಟ್ ಮಾಡ್ಕೋತಾ ಇರೋದು ಅಂತ ಅನ್ಸುತ್ತೆ. ಅದರೊಳಗೆ ತುಂಬಾ ಅದಕ್ಕೆ ಬೆಸ್ಟ್ ಜಡ್ಜ್ ಯಾರು ಅಂದ್ರೆ ನೀವೇ. ಆತ್ಮಸಾಕ್ಷಿಗಿಂತ ಇನ್ನೊಂದು ಏನು ಬೇರೆ ಉತ್ತರನೇ ಬೇಡ. ನೀವು ಯಾವ ಕ್ಷಣದಲ್ಲಿ ಏನು ತಪ್ಪು, ಮನವರಿಯದ ಪಾಪ ಒಂದಿರೋದು ಅಂತ ಹೇಳ್ತಾರೆ ಅವರು. ಮನಸ್ಸಿಗೆ ಗೊತ್ತೇ ಆಗ್ಬಿಡುತ್ತೆ ನೀನು ತಪ್ಪು ಮಾಡ್ತಾ ಇದೀಯ ಅಂತ. ಅದಕ್ಕೆ ಮೋಸ ಮಾಡಬೇಡಿ. ಅವಾಗ ಅರ್ಧ ಸಮಾಜದಲ್ಲಿ ಆಗ್ತಿರೋ ಅರ್ಧ ಕೊರತೆಗಳು ನಿಂತೋಗುತ್ತೆ, ಗೊತ್ತಿರುತ್ತೆ ಅಂತ. ನಾನು ಹೇಳೋದು ಇಲ್ಲೂ ಅಷ್ಟೇ, ಸಂತೋಷನೂ ಅಷ್ಟೇ. ಬೇರೆಯವ್ರು ಚಪ್ಪಾಳೆ ಹೊಡೆದ್ರು ಅನ್ನೋ ಕಾರಣಕ್ಕೆ ಇದು ಚೆನ್ನಾಗಿರೋ ಆರ್ಟ್ ಅಂತ ಹೇಳಕ್ಕಾಗಲ್ಲ. ನೀವು ಮೋಸ ಮಾಡ್ಬೋದು, ಲಿಪ್ ಸಿಂಕ್ ಮಾಡಿ ಹಾಡು ಹೇಳಿ ಚಪ್ಪಾಳೆ ಬಿಡಿಸ್ಬೋದು, ಬಟ್ ನಿನಗೆ ಮಾತ್ರ ಗೊತ್ತಿರುತ್ತೆ ಇದು ಲಿಪ್ ಸಿಂಕ್ ಆಗ್ತಾ ಇರೋದು ಅಂತ ಗೊತ್ತಿರುತ್ತಲ್ಲ. ಅಂತಲ್ಲಿ ನನಗೆ ಪಾಪ ಅದು ಯಾವುದೋ ಮಾಡಿದವ್ರನ್ನ ಆಕ್ಷೇಪಕ್ಕೆ ಹೇಳ್ತಿಲ್ಲ, ಅದು ಯಾವುದೋ ಅನಿವಾರ್ಯತೆ ಇರ್ಬೋದು. ನಾನು ಎಕ್ಸಾಂಪಲ್ಗೋಸ್ಕರ ಹೇಳಿದೆ. ಈ ಥರ ತುಂಬ ಎಲ್ಲ ಕಲೆಗಳಲ್ಲೂ ಹಾಗಿರುತ್ತೆ ಅಂತ ನನ್ನ ಅನಿಸಿಕೆ.
ಖಂಡಿತ ನೀವು ಹೇಳೋದ್ರಲ್ಲಿ ಸತ್ಯಾಂಶ ಖಂಡಿತ ಇದೆ, ಅದರಲ್ಲಿ ಡೌಟ್ ಇಲ್ಲ. ಅಂದ್ರೆ ನಂಗೂ ಕೂಡ ಅದರ ಅನುಭವ ಹೋಗ್ತಾ ಹೋಗ್ತಾ ಅಂದ್ರೆ ಐ ಕ್ಯಾನ್ ಕನೆಕ್ಟ್, ನೀವು ಹೇಳೋ ಪ್ರತಿಯೊಂದು ಮಾತನ್ನು ಕೂಡ ಐ ಕ್ಯಾನ್ ಕನೆಕ್ಟ್. ಅಂಡ್ ಆ ನಿಮ್ಮ ಥಾಟ್ ನಂಗೆ ತುಂಬಾನೇ ಹಿಡಿಸ್ತು. ಅದು ಅಂದ್ರೆ ನೀವು ಎಲ್ಲೇ ಹೋದ್ರೂ ಅಲ್ಲಿಂದ ಒಂದಿಷ್ಟು ಮರಳನ್ನ ತಗೊಂಡ್ಬರೋದು ಅಂತ, ಅದು ಆ ಯೋಚನೆ ಎಲ್ಲಿಂದ ಆರಂಭ ಆಯ್ತು ಮತ್ತೆ ಹೇಗ್ ಬೆಳೆದು ಇದು ಈಗೇನು ಈ ಸಂಸ್ಕೃತಿ ಇದು ವಿಶೇಷ. ಭಾರತೀಯ ಸಂಸ್ಕೃತಿ ಬಗ್ಗೆ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಒಂದೇ ಮಾತಲ್ಲಿ ಹೇಳ್ಬೋದು, ನಿಮಗೂ ಮತ್ತು ಪ್ರೇಕ್ಷಕರಿಗೂ ಒಂದೇ ಮಾತನ್ನ ಹೇಳ್ತೀನಿ. ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ ಭಾರತೀಯ ಸಂಸ್ಕೃತಿಯನ್ನ ಹೇಳೋದಾದ್ರೆ ಏನು ಸಂಸ್ಕೃತಿ ಅಂದ್ರೆ ಒಂದೇ ಮಾತಿನಲ್ಲಿ ಹೇಳ್ಬೋದು ಅಂದ್ರೆ, ನಿಮ್ಗೆ ಎಲ್ಲ ಏನು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ನಡೆ ನುಡಿಗಳಲ್ಲಿ ಆಚಾರ ವ್ಯವಹಾರ ಎಲ್ಲೇ ಆಗಲಿ ಏನು ತೊಡಕು ಬಂದ್ರು, ಏನೇ ಸಂದಿಗ್ಧ ಬಂದ್ರು ಅದಕ್ಕೊಂದು ಪೂರ್ವ ಘಟನೆ ಇರಬೇಕು, ಅಲ್ಲಿ ಆಗೋಗಿರುತ್ತೆ. ಅಲ್ಲಿ ಏನು ನಿರ್ಧಾರ ಆಯ್ತು ಅಂತ ನೋಡ್ಕೊಂಡ್ಬಿಟ್ರೆ ನಿಮಗೆ ನನಗೆ ಹೊಸ್ತು ಅನ್ನೋ ಭಾವನೆ ಇರ್ತದೆ. ನನಗೇ ಕಷ್ಟ ಬರ್ತಾ ಇದೆ, ನೀವು ಹರಿಶ್ಚಂದ್ರನ ಕಷ್ಟ ನೋಡಿದ್ರೆ ನಿಮ್ದು ಕಷ್ಟ ಅಲ್ಲ ರೀ. ಅದಕ್ಕೆ ಓದಿ ಅಂತ ಹೇಳೋದು ಇಲ್ಲ, ಕೇಳಿ ನೋಡಿ, ಆರ್ಟ್ ಫಾರ್ಮ್ ಅಲ್ಲಿ ನೋಡಿ. ಅವ್ನ ಕಷ್ಟ ನೋಡಿದ್ಮೇಲೆ ನಮ್ಗೆ ದಮಯಂತಿಗೆ ಬಂದಿರೋ ಕಷ್ಟನೋ ಅಥವಾ ಪಾಂಡವರಿಗೋ ಕೌರವರಿಗೋ ಬಂದಿರೋ ಕಷ್ಟಗಳನ್ನು ನೋಡಿದಾಗ ನಿಮಗೆ ಈ ತರದ್ದು ಸಾವಿರಾರು ಘಟನೆಗೆ ಪ್ರೆಸಿಡೆನ್ಸ್ ಸೆಟ್ ಆಗಿ ಹೋಗಿದೆ. ಎಲ್ಲದಕ್ಕೊಂದು ಪ್ರೆಸಿಡೆನ್ಸ್ ಇದೆ, ಹೊಸದಾಗಿ ಏನು ಅಂತ ಇಲ್ಲ. ಹಾಗಾಗಿ ಏನಾಗುತ್ತೆ, ನಿಮ್ಗೆ ಅಲ್ಲಿ ಘಟನೆನ ಇಲ್ಲಿ ರಿಫ್ಲೆಕ್ಷನ್ಸ್ ಅಷ್ಟೇ. ಈಗ ನೀವು ಕೇಳಿದ್ರಲ್ಲ ಎಲ್ಲಿಂದ ಅಂತ, ಇದಕ್ಕೆ ನನಗೆ ಈ ಕ್ಷಣಕ್ಕೆ ಅನ್ಸಿರ್ಲಿಲ್ಲ. ನಾನು ಅಲ್ಲಿವರೆಗೂ ಸುಮಾರಾಗಿ ತಂದಿದ್ದು ಕಡಿಮೆ ಕಲೆಕ್ಟ್ ಮಾಡ್ಕೊಂಡಿದ್ರು. ಅದು ಯಾವಾಗ ಅಂದ್ರೆ ಆರ್ಟ್ ಅಲ್ಲಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ರೆ ಸ್ಯಾಂಡ್ ಚೆನ್ನಾಗಲ್ಲ, ಲೈಟ್ ಪಾಸ್ ಆಗೋಗುತ್ತೆ, ಕಾಣಬೇಕು. ತುಂಬಾ ಒಪೇಕ್ ಆಗಿದ್ರೆ ಲೈಟ್ ಪಾಸೇ ಆಗಲ್ಲ, ಆಗ್ಲೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಮಿಡ್ಲ್ ಟೋನ್ ಅಂತೀವಿ ಆರ್ಟ್ ಅಲ್ಲಿ, ಮಧ್ಯಮ. ಇದನ್ನ ಸುವರ್ಣ ಮಧ್ಯಮ ಮಾರ್ಗ ಅಂತ ಆಧ್ಯಾತ್ಮದಲ್ಲಿ ಹೇಳ್ತಾರೆ. ನೀವು ಯಾವ್ದು ಎಕ್ಸ್ಟ್ರೀಮ್ ಹೋಗ್ಬಾರ್ದು ಅಂತ. ಈಗ ಎಕ್ಸ್ಟ್ರೀಮ್ ಲೆಫ್ಟ್ ಎಕ್ಸ್ಟ್ರೀಮ್ ರೈಟ್ ಎಲ್ಲದೂ ಕಷ್ಟ ಅಂತ ಅನ್ಸುತ್ತೆ ತಂದ್ಕೊಳ್ಳಿ, ನೀವು ಸುಮ್ಮನೆ ಅರ್ಥ ಮಾಡ್ಸೋಕ್ ಸುಲಭ ಆಗ್ಲಿ ಅಂತ ಅಷ್ಟೇ. ಮಧ್ಯಮ ಅನ್ನೋದ ಹಿಂಗೆ ನಾನು ಈ ನನ್ನ ಕಲರ್ ಟೋನ್ ಸೆಟ್ ಮಾಡೋದಕ್ಕೆ ತುಂಬಾ ಕಡೆಯಿಂದ ಮರಳಿ ತರ್ತಾ ಇದ್ದೆ. ಕರೋನಾದಲ್ಲಿ ಮನೇಲಿ ಕೂತ್ವಲ್ಲ, ರಾಮಾಯಣ ಬರ್ತಾ ಇತ್ತು, ಮತ್ತೆ ರಾಮಾನಂದ ಸಾಗರ್. ನಾನು ತುಂಬಾ ಚಿಕ್ಕವನಿದ್ದಾಗ ನೋಡಿದಿರ್ಬೋದು, ಸರಿಯಾಗಿ ನೆನಪಿಲ್ಲ ನನಗೆ. ಆಗ ಮೋಸ್ಟ್ಲಿ ಟಿವಿ ತುಂಬಾ ಪಾಪ್ಯುಲರ್ ಆದ ಮನೆಗಳಿಗೂ ಇರುವಂತ ಕಾಲ ಅಲ್ಲ ಅದು. ಇಲ್ಲ, ರಾಮಾಯಣ ನೋಡಿದ್ ನೆನಪೇ ಇಲ್ಲ. ಮಹಾಭಾರತ ಒಂದೆರಡು ಎಪಿಸೋಡ್ ಅನ್ನ ಯಾವ್ದೋ ಊರಿನಲ್ಲಿ ಒಂದೋ ಎರಡೋ ಟಿವಿಗಳು ಬಂದಾಗ ಅತಿ ಎತ್ತರದ ಮರ ಕಂಟೆನ ಕಟ್ಟಿ ಊರೆಲ್ಲ ಸುತ್ತಿ ತಿರ್ಗಿಸಿ ರಾತ್ರಿ ಎಲ್ಲ ಹಂಗೆಲ್ಲ ಮಾಡಿ ಒಂದೆರಡು ಎಪಿಸೋಡ್ ನೋಡಿದ್ ನೆನಪಿರ್ಬೋದು. ಆ ರಾಮಾಯಣ ಮತ್ತೆ ಟೆಲಿಕಾಸ್ಟ್ ಆದಾಗ ರಾಮ ಅಯೋಧ್ಯೆಯಿಂದ ಹೊರಟಾಗ ಏನ್ ಮಾಡ್ತಾರೆ, ಒಂದ್ ಹಿಡಿ ಮಣ್ಣನ್ನು ತಗೋತಾರೆ. ಸಾಮ್ರಾಜ್ಯ ತಗೊಳ್ಳಿಲ್ಲ, ಚಿನ್ನ ತಗೊಳ್ಳಿಲ್ಲ, ಒಡವೆ ತಗೊಳ್ಳಿಲ್ಲ, ಒಂದ್ ಹಿಡಿ ಮಣ್ಣು ತಗೊಂಡು ಬಟ್ಟೆಯಲ್ಲಿ ಗಟ್ಟಿ ಕಟ್ಕೊಂಡು ಹೋಗ್ತಾನೆ. ಅವಾಗ ಏನ್ ಹೇಳ್ತಾನ ಅವನು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ. ವಾಪಸ್ ಬರೋವಾಗ್ಲೂ ಅಷ್ಟೇ, ನಿಮ್ಗೆ ಲಂಕೆ ಅಂತ ಸಾಮ್ರಾಜ್ಯ ಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳಿ ಬಂದು ವಾಪಸ್ ಬರ. ಅವನಿಗೆ ಯಾಕೆ ಈ ಒಂದ್ ಹಿಡಿ ಮಣ್ಣು ಮುಖ್ಯ ಆಗುತ್ತೆ ಅಂದ್ರೆ, ಕೋಟಿ ಕೊಟ್ಟರು ಸಿಗಲ್ಲ. ಸಣ್ಣದೊಂದು ಮಾತು ಸೇರಿಸ್ಬಿಡ್ತೆ, ವಿಜ್ಞಾನಿ ದೇವರು ಇಬ್ರು ಜೊತೆ ಕೂತ್ಕೊಂಡಿದ್ರು. ವಿಜ್ಞಾನಿ ತುಂಬಾ ಗೌರವದಿಂದ ಹೇಳ್ತೀನಿ, ಎಲ್ಲಾನು ನಾನೇ ಮಾಡಿರೋದು, ನೀನ್ ಮಾಡಿರೋದು ಶೂನ್ಯ. ನಿನ್ನ ಯಾವ ಇನ್ವೆನ್ಷನ್ ನಮಗೇನು ಕಾಣಿಸೋದಿಲ್ಲ, ಇಲ್ಲಿ ಎಲ್ಲ ನಾನ್ ಮಾಡಿರೋದು. ಮ್ಯಾಚ್ ಬಾಕ್ಸ್ ಇಂದ ಹಿಡಿದು ಇವತ್ತು ನೋಡ್ತಾ ಇರೋ ಅಡ್ವಾನ್ಸ್ಡ್ ಸ್ಪೇಸ್ ಶಟಲ್ ವರೆಗೂ ನಾನ್ ಮಾಡಿರೋದು ಅಂತ ಹೇಳಿದ್ ನನಗೆ. ಒಂದು ಗಿಡ, ಹೂವು, ಬಣ್ಣ ಎಲ್ಲ ನಾನ್ ಮಾಡಿದ್ದು, ಎಲ್ಲ ನಾನ್ ಮಾಡಿದ್ದೀನಿ ಅಂತ ಹೇಳಕ್ ಹೋಗ್ಲ. ತರಕಾರಿ ಬೆಳೆದಿದ್ದೀನಿ, ಹಣ್ಣು ಬೆಳೆದಿದ್ದೀನಿ ಅಂತ. ಅದಕ್ಕೆ ದೇವ್ರು ಕೇಳ, ನನಗೆ ಮಣ್ಣು ನೀನ್ ಮಾಡ್ಕೊಂಡಿದ್ದ ಅಂತ. ಮೂಲ ಕಡನೆ ನಿನ್ನ ಹತ್ರ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ. ಹಂಗಾಗಿ ಆ ಮೂಲ ಕಡನೆ ಇಟ್ಕೊಂಡು, ಅಂದ್ರೆ ಇಂಡೈರೆಕ್ಟ್ ಆಗಿ ನೀನ್ ಮಾಡಿದ ಮಣ್ಣು, ಈ ಅಕಸ್ಮಾತ್ ನೀನ್ ಮಾಡಿದೆಲ್ಲ ಮತ್ತೆ ಆಗೋದು ಮಣ್ಣು. ತುಂಬಾ ಹಂಗೊಂದು ಅದರಲ್ಲಿ ಎಷ್ಟು ಫಿಲಾಸಫಿ ಇದೆ, ತುಂಬಾ ವಿಶೇಷ ರೀ. ಈ ಮಣ್ಣಿನ ಬಗ್ಗೆ ನನಗಂತೂ ಇನ್ನೂ ಹುಚ್ಚು ಜಾಸ್ತಿ ಆಗಿದೆ. ಮಣ್ಣಿನ ಪ್ರೀತಿ, ಮಣ್ಣಿನ ಮೇಲಿನ ಪ್ರೀತಿ, ಮಣ್ಣಿಗಂಟದ ಬದುಕು, ಹೀಗೆಲ್ಲ ಹೇಳ್ತೀವಲ್ಲ ನಾವು. ಬಹುಶಃ ನಮ್ಮ ತಲೆಮಾರುಗಳು ಕಳ್ಕೊಂಡಿರೋದು ಅದನ್ನೇ. ನಮಗೆ ಮಣ್ಣಿನ ಸಂಪರ್ಕ ಇಲ್ಲದೆ ಇದ್ರೆ ಮಣ್ಣಿನ ಪ್ರೀತಿ ಅರ್ಥ ಆಗೋದಿಲ್ಲ. ಈಗ ಮೊದಲ ಮಳೆ ಬಂದಾಗ ಒಂದು ಮಣ್ಣಿನ ವಾಸನೆ ಬರುತ್ತೆ ಅಂತ ಒಂದು, ಅದು ಎಷ್ಟು ಜನ ಮಕ್ಕಳಿಗೆ ಆರಾಮ ಒಂದು ನೆನಪಾಗಿ ಆದ್ರೂ ಉಳಿದಿದೆ. ಮಳೆ ಮಣ್ಣಿಗೆ ಬೀಳೋದನ್ನೇ ನೋಡಲ್ವ. ಹಾಗಾಗಿ ನನ್ಗನ್ಸೋದು, ಆಮೇಲೆ ಆಕ್ಷೇಪ ಅಂತ ಅನ್ಕೊಂಡ್ರು ತೊಂದರೆ ಇಲ್ಲ. ತಾಯಂದ್ರ ಮಕ್ಕಳನ್ನ ಮಣ್ಣಿಗೆ ಹೋಗೋಕ್ ಬಿಡ್ತಾ ಇಲ್ಲ. ಅಂದ್ರೆ ಒಂದು, ಈ ಬೆಂಗಳೂರಿನ ಮಣ್ಣಿಗೆ ಜಾಗ ಇಲ್ಲ, ಎಲ್ಲ ಕಾಂಕ್ರೀಟ್ ಹಾಕಿ ಮಾಡಿರೋದ್ರಿಂದ ಆಕ್ಷೇಪ ಅಂತ ಆಗುತ್ತೆ. ಅದ್ ಮಕ್ಳನ್ನ ಕರ್ಕೊಂಡು ಹೋಗಿ, ನಾನು ಉತ್ತರ ಕನ್ನಡ ಜಿಲ್ಲೆಗೆ ಬನ್ನಿ ಅಂತ ಹೇಳ್ತೀನಿ, ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಬನ್ನಿ ಅನ್ನಿ. ಆದ್ರೆ ಬಂದ್ರೆ ಒಂದ್ 2-3 ಕಂಡೀಷನ್ ಇದೆ. ನೀವು ಪ್ರವಾಸಿಯಾಗಿ ಬಂದ್ರೆ ನಮ್ಮ ಊರನ್ನ ಹಾಳು ಮಾಡಿ ಹೋಗ್ಬೇಡಿ, ನೋಡಿ ಹೋಗಿ. ಯಾಕೆಂದ್ರೆ ಬರೋವಾಗ ನೀವು ಪ್ಲಾಸ್ಟಿಕ್ ತಂದು ನಿಮ್ಮ ತ್ಯಾಜ್ಯಗಳನ್ನೆಲ್ಲ ನಮ್ಮೂರಲ್ಲಿ ಹಾಕಿ ಹೋಗೋದಾದ್ರೆ ಬರ್ಬೇಡಿ. ಟಿವಿಲಿ ತೋರಿಸ್ತೀವಿ, ಒಳ್ಳೊಳ್ಳೆ ಮಾಡಿ
ಊರನ್ನ ಚೆನ್ನಾಗಿಟ್ಟು ನೋಡಿ ನಿಜವಾಗಿ ಪ್ರಕೃತಿಯಲ್ಲಿ ಒಂದಾಗಿ ಆನಂದ ಪಡೋದಾದ್ರೆ ಇವತ್ತಿಗೂ ಚಿಕ್ಕಮಗಳೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಇಷ್ಟು ನಿಸರ್ಗದ ರಮಣೀಯ ತಾಣಗಳು ಹಾಗೆ ಇದೆ. ಬೇರೆಲ್ಲೂ ಹೋಗ್ಬೇಕಾಗೇ ಇಲ್ಲ, ಜಗತ್ತಿನ ಯಾವ ಊರಿಗೂ ಹೋಗ್ಬೇಕಾಗಿಲ್ಲ. ಕರ್ನಾಟಕ ನೀನು ಗಮನಿಸಿದ್ರೆ ಎಲ್ಲವೂ ಇದೆ. ಹಿಮಾಲಯ ಒಂದಿಲ್ಲ, ಎಲ್ಲ ಇದೆ ಅಷ್ಟೇ. ಹಾಗಾಗಿ ಈ ಮಣ್ಣಿನ ವಿಷಯ ಬಂದಾಗ ಹಾಗಾಗಿ ಮೋಸ್ಟ್ಲಿ ಅದನ್ನ ಕಲೆಕ್ಟ್ ಮಾಡಿ ಸೇರಿಸಿದ್ದಿರ್ಬೋದು, ರಾಮಾಯಣನೇ ಸ್ಫೂರ್ತಿ. ನಾನು ಅದಕ್ಕೆ ಇಷ್ಟೆಲ್ಲ ಕಥೆ ಹೇಳ್ಬೇಕಾಯ್ತು. ನಮ್ಮಲ್ಲಿ ಎಲ್ಲದಕ್ಕೂ ಒಂದು ಪೂರ್ವ ಸೂರಿಗಳು ಅಂತ ಕರೀತಾರೆ ನಮ್ಮ ಹಿರಿಯರು ಅಥವಾ ನಮ್ಮ ಪೂರ್ವಜರು. ಇದನ್ನೆಲ್ಲ ಮಾಡಿ ತೋರಿಸಿದ್ದಾರೆ. ಯಾವುದಕ್ಕೂ ಕೊನೆ ನಿಷ್ಠೆ ಆಗಿರ್ಬೇಕು ಅಂದ್ರೆ ನೀವು ಇನ್ನು ಮಟ್ಟದ ಆಧ್ಯಾತ್ಮಕ್ಕೆ ಹೋದ್ರೆ ಪಂಚಭೂತಗಳಿಂದ ನಮ್ಮ ದೇಹ ಆಗಿರೋದು, ಪಂಚಭೂತಗಳಲ್ಲೇ ಒಂದಾಗೋದು. ಹಂಗೆ ಯೋಚನೆ ಮಾಡಿದ್ರೆ ಪಂಚಭೂತಗಳಲ್ಲಿ ಒಂದು ಪೃಥ್ವಿ ತತ್ವ. ಆ ಪೃಥ್ವಿ ತತ್ವ ಇನ್ನೊಂದು ನೋಡಿ, ಹೀಗೆ ಯೋಚನೆ ಮಾಡಿದ್ರೆ ಈ ರಾಮನಡಿ ಇಟ್ಟನೆಲ್ಲ ಅಂತ ಹೇಳಿದ್ಮೇಲೆ ಅದೇ ಯಾವ್ದೋ ಕಣ ಇದ್ರಲ್ಲಿ ಇರ್ಬೋದು ಸರ್. ನನ್ಗಂತೂ ಗಟ್ಟಿ ಧೈರ್ಯ, ರಾಮ ಓಡಾಡಿದ್ದು ಇರ್ಬೋದು, ಕೃಷ್ಣ ಇದ್ ಮಾಡಿದ ಜಾಗ ಇರ್ಬೋದು, ಇಂದನೋ ಬಂದಿರ್ಬೋದು, ಆ ಕಣಗಳೆಲ್ಲ ಇದ್ರಲ್ಲಿ ಇರ್ಬೋದು, ಗೊತ್ತಿಲ್ಲ. ನನ್ನನ್ನು ಅವರೇ ಯಾರೋ ಪ್ರೇರೇಪಿಸಿರ್ಬೋದು, ಹಾಗೆ ಅನ್ಕೊಂಡ್ಬಿಡ್ತೀನಿ. ನಾನಂತೂ ಭಾವುಕ ಆಗದೆ ಇದ್ದವನು ಕಲಾವಿದ ಆಗಕ್ಕಾಗಲ್ಲ. ತುಂಬಾ ಮೆಟೀರಿಯಲಿಸ್ಟಿಕ್ ಆಗಿದ್ರೆ ಕಲೆ ಅಥವಾ ಭಾವನೆ, ಬುದ್ಧಿಯ ಕೆಲಸ, ಭಾವದ ಕೆಲಸ ಅಂತ ಎರಡು ಬೇರೆ. ಬುದ್ಧಿ ತರ್ಕ ಮಾಡುತ್ತೆ, ತುಂಬಾ ತರ್ಕ ಮಾಡುತ್ತೆ, ಭಾವ ಹಾಗೆ ಮಾಡಲ್ಲ. ಅದು ಒಬ್ಬ ಕಲಾವಿದನಿಗೆ ನೀವು ಈ ವಿಷಯ ಬಂದಾಗ ನಂಗೆ ಬರ್ತಾ ಇರತ್ತ ತುಂಬಾ ಮುಖ್ಯ ಪ್ರಶ್ನೆ ಏನು ಅಂತಂದ್ರೆ, ಆ ದ್ವಂದ್ವ ಯಾವತ್ತೂ ಕಾಡ್ತಾ ಇರತ್ತಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಭಾವನೆಗಳಿಗೆ ಬೆಲೆ ಇದ್ರೂ ಕೂಡ ಬುದ್ಧಿಯನ್ನ ಬಳಸಬೇಕಾದ ಅನಿವಾರ್ಯತೆ ಹಾಗೂ ಈ ಪರಿಸ್ಥಿತಿ ಹೊಂದ್ಕೊಂಡು ಹೋಗುವಂಥದ್ದು. ಮತ್ತೆ ನಾವು ಹೇಗಿದೆ ಅಂದ್ರೆ ಕಲಾವಿದ ನಿತ್ಯ ಜಾಗೃತ ಅವಸ್ಥೆಯಲ್ಲಿ ಇರಬೇಕು. ಹೇಗೆ ಅಂದ್ರೆ ನೀವು ಒಬ್ಬ ಆಕ್ಟರ್ ಅಂತ ಅನ್ಕೊಳ್ಳಿ, ರಂಗಭೂಮಿ ಕಲಾವಿದರು. ನೀವು ಹೇಗೆ ಒಂದು ಪಾತ್ರವನ್ನು ಮಾಡಿ ಇಲ್ಲಿ ಕೂತಿದವ್ರನ್ನೆಲ್ಲರನ್ನೂ ಅಳಿಸ್ಬೇಕು, ನಿಮ್ಮ ಕಣ್ಣಲ್ಲೂ ಧಾರಾಕಾರವಾಗಿ ನೀವು ಹರಿಬೇಕು. ಆದ್ರೆ ನೀವು ಪರಕ ಪ್ರವೇಶ ಮಾಡದೆ ತೊತ್ಕೊಂಡೇ ಕೂತಿರಕ್ಕಾಗಲ್ಲ. ನಿಮಗೆ ಜಾಗ್ರತೆ ಯಾವ್ದಕ್ಕೆ ಇರಬೇಕು ಅಂದ್ರೆ, ನಾ ಸ್ಕ್ರೀನ್ ಮುಂದೆ ಇದೀನಾ, ಮುಂದೆ ಮೆಟ್ಲಿದ್ಯಾ, ನನ್ನ ತಲೆ ಮೇಲೆ ಕರೆಕ್ಟಾಗಿ ಲೈಟ್ ಬೀಳ್ತಾ ಇದೆಯಾ, ಸೌಂಡ್ ಕ್ಯಾಚ್ ಮಾಡ್ತಾ ಇದೆಯಾ, ಇದೆಲ್ಲವನ್ನು ನೋಡ್ಕೊಳ್ತಾ ಅತ್ಯಂತ ಜಾಗೃತೆಯಲ್ಲಿದ್ದು ಅಷ್ಟೇ ಸ್ಪಷ್ಟವಾಗಿ ನೀವು ಕೊಡ್ಬೇಕಾಗಿರೋ ಸಂತೋಷ ದಾಟಿಸಿ ಅವ್ರನ್ನ ರಸಸ್ಥಿತಿಗೆ ಕಳಿಸಿ ನೀವು ಮತ್ತೆ ವಾಸ್ತವಕ್ಕೂ ವಾಪಸ್ ಬರಬೇಕು. ಇದು ಮಾತ್ರ ಸಮರ್ಥ ಕಲಾವಿದರಿಗೆ ಸಾಧ್ಯ. ನೀವು ಇಲ್ಲಿ ಎಲ್ಲಾದ್ರೂ ಎಚ್ಚರ ತಪ್ಪಿದ್ರೆ, ನಾನು ಪ್ರವೇಶ ಮಾಡ್ಬಿಟ್ಟಿದ್ದೆ, ನಂಗೆ ಏನಾಗಿದೆ ಗೊತ್ತೇ ಆಗ್ಲಿಲ್ಲ ಅಂತ ಒಂದು ಕೊಲೆ ಸೀನ್ ಇತ್ತು ಅಂತ ಕಡಿತಾನೆ ಇದ್ರೆ ಮುಗಿದೋಯ್ತದ. ಮೋಸ್ಟ್ಲಿ ಅದು ಲಾಸ್ಟ್ ನಾಟಕ ಆಗುತ್ತೆ. ಈಗ ನಿಜವಾದ ಕತ್ತಿ ಇಟ್ಕೊಂಡು ರಾಮ ಏನಾದ್ರು ರಾವಣನ್ ಕಡಿದು ಬಿಟ್ರೆ ಅದು ಕೊನೆ ನಾಟಕ ಆಗುತ್ತೆ. ಅದು ಆಗದೆ ಇರೋಷ್ಟು ಜಾಗೃತವಾಗಿರ್ಬೇಕು, ಪರಿಣಾಮ ನಿಜವಾಗಿ ಆದಂಗೆ ಆಗ್ಬೇಕು. ಹಾಗಾಗಿ ಅದು ಪ್ರಾಕ್ಟಿಕಾಲಿಟಿನೂ ಗೊತ್ತಿರಬೇಕು, ರಿಯಾಲಿಟಿಯ. ಇಲ್ಲಿ ಭಾವ ಮತ್ತು ಬುದ್ಧಿಯ ಕೆಲಸ ಇರುತ್ತೆ. ಬುದ್ಧಿ ಅನ್ನೋದು ತಂತ್ರ ಮತ್ತೆ ಜಾಗೃತಾವಸ್ಥೆಗಳಲ್ಲೆಲ್ಲ ಇದು ಮಾಡ್ತಾ ಇದ್ರೆ, ಭಾವ ಅಂದ್ರೆ ಈಗ ನಮ್ಮನ್ನ ರಸಗಳನ್ನ ತಗೊಂಡು ಭಾವಗಳನ್ನ ಹೇಳಿದ್ರೆ, ನೀವೊಂದು ಈಗ ಭಾವದಲ್ಲಿ ಸ್ಥಾಯಿ ಭಾವ, ಸಂಚಾರಿ ಭಾವ ಅಂತ ಹೇಳಿದೆ, ನೀವು ಕೇಳಿರ್ಬೋದಲ್ವಾ. ರಸಗಳಲ್ಲಿ ಹಾಗಾಗುತ್ತೆ. ಈಗ ರೌದ್ರ, ಭಯಾನಕ, ಭೀಭತ್ಸ ಈ ಥರದನ್ನೆಲ್ಲ ಸ್ಥಾಯಿ ಭಾವವಾಗಿ ಇಟ್ಕೊಳಕ್ಕಾಗಲ್ಲ. ಕೆಲವರು ಇಟ್ಕೊಳ್ತಾ ಇದ್ರೆ ನಮಸ್ಕಾರ ಅವ್ರಿಗೆ, ಯಾಕೆಂದ್ರೆ ಅದು ಸಂಚಾರಿ ಮಾತ್ರ ಆಗ್ಬೇಕು. ನಮ್ಮ ಯಕ್ಷಗಾನದ ಕಲೆಯಲ್ಲಿ ನೀವು ನೋಡ್ಬೇಕು, ಇಡೀ ಯಕ್ಷಗಾನನ ಆರ್ಭಟಿ ವೃತ್ತಿ ಅಂತ ಇರ್ತಾರೆ, ಆರ್ಭಟ ಇರ್ಬೇಕು. ಆ ಆರ್ಭಟ ತುಂಬಾ ಹೊತ್ತು ನಿಲ್ಸಕ್ಕಾಗಲ್ಲ. ಹಾಗಾಗಿ ಒಂದೆರಡು ಶಾಂತ ರಸ, ಕರುಣ ರಸ ಇದ್ರೆ ಕತೆ ಹೇಳ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಏನಾಗುತ್ತೆ, ನೀವು ಬರೀ ಕೊಲೆ ಮಾಡೋದು, ರೌದ್ರ, ಭಯಾನಕ, ಅದು ಅದರದ್ದು ಸಂಚಾರಿಯ ಭಾವ ಆಗಿರೋದ್ರಿಂದ ಅದು ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ನಾನು ಭಾವಕ್ಕೆ ಪುಷ್ಟಿ ಯಾಕೆ ಕೊಡ್ತೀನಿ ಅಂದ್ರೆ, ರಸನಿಷ್ಪತ್ತಿ ಆಗ್ಬೇಕು ಅಂದ್ರೆ ಒಂದು ಕಲೆ ನೋಡಿದಾಗ ಏನೋ ಒಂದು ಪರಿಣಾಮ ಆಗ್ಬೇಕ್ರಿ. ನಾವು ಈ ರಸನಿಷ್ಪತ್ತಿ ನಾನೇನು ಧ್ವನಿಯ ಲೋಕದ ವ್ಯಾಖ್ಯಾನ ಮಾಡ್ತಾ ಇಲ್ಲ, ಅದು ನನ್ನ ಆಸಕ್ತಿ ವಿಷಯ ಆದ್ರೂ ಇಲ್ಲೇ ಹೇಳೋದಿಲ್ಲ. ರಸನಿಷ್ಪತ್ತಿ ಅಂತೆಲ್ಲ ದೊಡ್ಡ ಶಬ್ದಗಳಾಗುತ್ತೆ ಅಂತ ಏನಾದ್ರೂ ಫೀಲ್ ಆಗ್ಬೇಕಲ್ಲ. ರಸನಿಷ್ಪತ್ತಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ನಮ್ಮ ಭಾಷೆಯಲ್ಲಿ ಹೇಳ್ತಾ ಇರೋದು. ಈಗ ಏನಂದ್ರೆ, ನಾನು ಈ ಚಿತ್ರ ತೋರಿಸ್ತೀನಿ, ಈ ಚಿತ್ರ ತೋರಿಸಿದ್ರೆ ನಿಮ್ಗೆ ಏನಾದ್ರು ಒಂದು ಚೆನ್ನಾಗಿಲ್ಲ ಅಂತಾದ್ರೂ ಅನ್ಸ್ಬೇಕಲ್ವಾ. ಏನು ಅನಿಸದೇ ಇದ್ರೆ ಅದು ಇದಲ್ಲ. ಏನಂದ್ರೆ ಕಲೆಯಲ್ಲಿ ಮುಖ್ಯವಾಗಿ ಹೇಳ್ತೀನಿ, ನಾನು ಅರ್ಥ ಮಾಡ್ಕೊಂಡಿರೋದನ್ನ, ಏನು ಮಾಡ್ಬೇಕು, ಬೆಸ್ಟ್ ಆರ್ಟ್ ಎನಿ ಫಾರ್ಮ್, ಅದು ಬೇಕಾದ್ರೆ OTT ನೀವು ನೋಡ್ತಾರೆ, ಸಿನಿಮಾ ಆಗಿರ್ಲಿ, ಏನ್ ಮಾಡ್ಬೇಕು ಪರಿಣಾಮ, ಚಿತ್ರ, ಶಿಲ್ಪ, ಗಾಯನ, ವಾದನ, ನರ್ತನ, ಏನಾದ್ರೂ ಏನ್ ಮಾಡ್ಬೇಕು ಅದು ಮುಖ್ಯವಾಗಿ ಕಲೆ ಅಂತಂದ್ರೆ, ನೀವು ಏನ್ ಮಾಡ್ತಾ ಇದ್ದೀರಲ್ಲ ಅದರಲ್ಲಿ. ಈಗ ಮನೇಲಿ ರೇಷನ್ ತಂದಿಲ್ಲ, ಗ್ಯಾಸ್ ಮುಗ್ದೋಗಿದೆ,
ಬ್ಯಾಂಕ್ ಯಾವ್ದೋ ಪಾಸ್ಬುಕ್ ಎಂಟ್ರಿ ಹಾಕ್ಸಿಲ್ಲ, ಈ ತರದ್ದು 100 ಸಮಸ್ಯೆ ಇದೆಯಲ್ಲ, ನಿಮ್ಗೆ ಯಾವ್ಯಾವ್ದು ಮಕ್ಕಳದ್ದು ಫೀಸ್ ಕಟ್ಟಿಲ್ಲ, ಇದೆಲ್ಲ ಆಮೇಲೆ ಕಾಲ ಟೈಮ್ ಆಯ್ತು, ಊಟ ಆಯ್ತು, ಕಾಫಿ ಕುಡಿಬೇಕು, ಇವೆಲ್ಲ ಮರ್ತೋಗ್ಬಿಡ್ಬೇಕು. ಈ ದೇಶ ಕಾಲಗಳನ್ನ ಮೀರೋದು ನಿಜವಾದ ರಸಸ್ಥಿತಿ. ಟೈಮ್ ಅಂಡ್ ಸ್ಪೇಸ್ ಇದನ್ನ ನೀವು ಡಿಟ್ಯಾಚ್ ಮಾಡ್ಕೊಳಕ್ ಎಷ್ಟು ಹೊತ್ತು ಸಾಧ್ಯ ಇದೆ, ಅದು ಅಷ್ಟು ಪ್ಯೂರ್ ಆರ್ಟ್ ಫಾರ್ಮ್. ನಿಮ್ಮನ್ನು 3 ಗಂಟೆ ಮರೆಸೇ ಬಿಟ್ಟಿದೆ ಇದು ಅಂದ್ರೆ ಅದೇ ಬೆಸ್ಟ್ ಫಾರ್ಮ್. ಇದನ್ನ ಅದಕ್ಕೆ ಬ್ರಹ್ಮಾನಂದ ಸಹೋದರ ಅಂತ ಕರೀತಾರೆ. ಏನನ್ನ? ಆ ಕಲೆನ. ಬ್ರಹ್ಮಾನಂದ ಸಹೋದರ ಯಾಕೆ ಅಂದ್ರೆ, ಈ ಬ್ರಹ್ಮಾನಂದ ಅಂತ ಯಾರು ಏನು ಬ್ರಹ್ಮೈಕ ದರ್ಶನ ಮಾಡಿಕೊಂಡವರು, ಬ್ರಹ್ಮ ಲೀನರಾದವರು ಅಂತ ಏನ್ ಹೇಳ್ತೀವಿ, ಬ್ರಹ್ಮವನ್ನ ಪಡೆದವರು, ಏನು ಭೂಮ, ತುರ್ಯ, ಸಮಾಧಿ ಅಂತೆಲ್ಲ ಏನೇನು ಶಬ್ದಗಳಿದೆಯಲ್ಲ, ಅದು ಏನಂದ್ರೆ ಅವರು ಬ್ರಹ್ಮಭಾವದಲ್ಲಿ ಇರ್ತಾರೆ. ಏನು ಬ್ರಹ್ಮಭಾವ ಅಂದ್ರೆ, ಅವ್ರಿಗೆ ಈ ನಮ್ಮಲ್ಲಿ ಶಾರದಾ ಪೀಠದ ಮಾಣಿಕ್ಯ ಅಂತ ಶೃಂಗೇರಿ ಜಗದ್ಗುರುಗಳಲ್ಲಿ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅಂತಿದ್ರು. ಈಗಿರೋರ ಪರಮೇಷ್ಠಿ ಗುರುಗಳಿರ್ಬೇಕು, ಪರಮ ಗುರುಗಳಿರ್ಬೇಕು. ಅವರು ಈ ತರ ಸಮಾಧಿಲಿ ಇದ್ರೆ 2 ದಿನ 3 ದಿನ 1 ವಾರ ಊಟ ಇಟ್ಟಿದ್ದಲ್ಲೇ ಇರ್ತಾ ಇತ್ತು. ಅವ್ರು ವಾಪಸ್ ಬರೋರು. ಯಾಕೆ? ತುಂಬಾ ಜನ ಇದ್ದಾರೆ. ರಮಣ ಮಹರ್ಷಿಗಳ ಬಗ್ಗೆ ಕೇಳಿರ್ಬೋದು ನೀವು. ತುಂಬಾ ಜನ ನಮ್ಮ ಮಧ್ಯದಲ್ಲಿ ಇದ್ದಂತ ಅವಧೂತರುಗಳು ತುಂಬಾ ಜನರ ಬಗ್ಗೆ ಕೇಳಿದ್ದೇವೆ. ಇದು ಬ್ರಹ್ಮಭಾವ. ಎಷ್ಟೊತ್ತಿದೆ ಅದು? ದಿನಗಟ್ಲೆ. ಅದು ಬ್ರಹ್ಮ. ಇದು ಆ ಬ್ರಹ್ಮಾನಂದ. ಅದು ಅದ್ರ ಸಹೋದರ ಕಲಾನಂದ. ಅದು ಎಷ್ಟೊತ್ತಿದೆ? ಎಷ್ಟೊತ್ತು ಬೇಕಾದ್ರೂ ಎಕ್ಸ್ಪೆಂಡ್ ಮಾಡ್ಕೋಬಹುದು ಅವರು. ಇಲ್ಲಿ ಅರ್ಧ ಗಂಟೆ 1 ಗಂಟೆ ತತ್ತ ಕ್ಷಣದ. ನೀವು ಅದಕ್ಕೆ ಇನ್ನೊಂದು ಹೇಳ್ತಾರೆ ನಮ್ಮ ಕಲೆಗೆ ನೀವು ಸೇರಿಸಿ, ಸಂತೋಷಂ ಜನೇತ್ ಪ್ರಾಜ್ಞ ತದೇವೇಶ್ವರ ಪೂಜನಂ ಅಂತ ಒಂದು ಮಾತು. ಯಾರಿಗೆ ಸಂತೋಷ ಕೊಡಕ್ಕಾಗತ್ತೆ, ನಾವು ಈಗ ನೀವು 1000 ಜನ ಸೇರಿರೋ ಆಡಿಟೋರಿಯಂನಲ್ಲಿ ಕೂತ್ಕೊಂಡು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಎಲ್ಲರೂ 10 ನಿಮಿಷ ಅರ್ಧ ಗಂಟೆ ಅವರ ಜಂಜಡಗಳನ್ನ ನೋವನ್ನ ಮರೆತು ನಮ್ಮ ಕಲೆಗೆ ತಲ್ಲೀನರು ಆಗ್ಬಿಟ್ಟಿದ್ದಾರೆ. ಅಷ್ಟು ಮಾಡಿದ್ರೆ ನೀವು ಇವತ್ತು ಪೂಜೆನೂ ಮಾಡ್ಬೇಕಾಗಿಲ್ಲ. ಯಾರು ತಜ್ಞರು ಪ್ರಾಜ್ಞರಿಗೆ ಸಂತೋಷವನ್ನ ಉಂಟು ಮಾಡಬಲ್ಲ ಕಲಾವಿದನೋ ಅವನಿಗೆ ಈಶ್ವರನ ಪೂಜೆ ಬೇರೆ ಬೇಕಾಗಿಲ್ಲ ಅಂತ. ಅದೇನೆ ತದೇವೇಶ್ವರ ಪೂಜನಂ, ಅದೇ ಪೂಜೆ ಅಂತ. ಯಾಕೆಂದ್ರೆ ಆ ಕ್ಷಣದ ನೆಮ್ಮದಿ ಕೊಡೋಕೆ ಸಾಧ್ಯ ಆಗೋದು ನಿಜವಾದ ಕಲೆಗಿರೋ ಸಾಮರ್ಥ್ಯ. ನಾನು ತುಂಬಾ ಅಧ್ಯಾತ್ಮದ ಮಾತನಾಡಿ ಬೇರೆ ತರ ಇಲ್ಲ. ಅಲ್ಲ, ಏನಾಗುತ್ತೆ ಗೊತ್ತಾ, ಯಾಕಂದ್ರೆ ಕಲೆಯನ್ನ ಬರೀ ಕಮರ್ಷಿಯಲ್ ಆಗಿ ನೋಡ್ಕೊಂಡು ಸಮಸ್ಯೆ ಇರೋದು ಹೇಗೆ ಅಂತ ಹೇಳ್ತೀನಿ ಪ್ರದೀಪ್. ಸಮಸ್ಯೆ ಪಾಪ ಅವ್ರದ್ದಲ್ಲ. ನನಗೆ ನಾನೊಬ್ಬ ಕಲಾವಿದಾಗಿ, ನೀವೊಬ್ಬ ಕಲಾವಿದಾಗಿ, ನಾವು ಕಮರ್ಷಿಯಲ್ ಆಗಿದ್ದೀವಿ ಅಂತ ತುಂಬಾ ಬರೀ ಕಂಪ್ಲೇಂಟ್ ಮಾಡ್ತೀವಲ್ವಾ, ನಮಗೆ ನಾವೇ ಕೂಡ ಅದನ್ನ ಪ್ರಶ್ನೆಗಳನ್ನು ಮಾಡ್ತಾ ಇದೆ ಅಂತ ಹೇಳ್ತೀನಿ. ನೀವು ಮೌಲ್ಯವನ್ನ, ಆದರ್ಶವನ್ನ ಬೆನ್ನಟ್ಟಿರೋದ್ರೆ ನಿಮಗೆ ಲಕ್ಷ್ಮೀ ಕಟಾಕ್ಷ ಇರೋದಿಲ್ಲ. ಹೌದಾ ಅಲ್ವಾ? ದುಡ್ಡು ಸಿಗೋದಿಲ್ಲ. ನೀವು ದುಡ್ಡಿನ ಬೆನ್ನ ಹತ್ತಿ ಹೋದರೆ ಆದರ್ಶ ಮೌಲ್ಯಗಳ ಜೊತೆ ರಾಜಿ ಆದ್ರೂ ಮಾಡ್ಕೊಳ್ಬೇಕು. ಗಾಳಿಗೆ ತೂರ್ಬೇಕು ಅಂತ ಹೇಳಲ್ಲ, ರಾಜಿ ಆದ್ರೂ ಮಾಡ್ಕೋಬೇಕು. ಈಗ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ, ಯಾವ ಕಾಲಘಟ್ಟದಲ್ಲಿ ಅತಿ ಉತ್ಕೃಷ್ಟ ಕಲೆ ನಿರ್ಮಾಣ ಆಗಿದೆ ಅಂತ ಸುಮ್ಮನೆ ಒಂದು ಇತಿಹಾಸ ಗಮನಿಸೋಣ. ಬೆಸ್ಟ್ ಆರ್ಟ್ ಅಂತ ಯಾವಾಗ ಆಗಿದೆ, ಚಿತ್ರದಲ್ಲಿರ್ಬೋದು, ಶಿಲ್ಪದಲ್ಲಿರ್ಬೋದು, ವಾಸ್ತುಶಿಲ್ಪದಲ್ಲಿರ್ಬೋದು, ಯಾವ್ದಾದ್ರು ಯಾವಾಗ ಅತ್ಯುತ್ಕೃಷ್ಟ ಕಲೆ ಆಗಿದೆ ಅಂತ ಸುಮ್ಮನೆ ಯೋಚನೆ ಮಾಡಿದ್ರೆ, ನೀವೀಗ ಸುಮ್ಮನೆ ದೇಶದಲ್ಲಿ ಹಿಂಗೆ ನೋಡ್ಕೊಂಡು ಬನ್ನಿ, ನಿಮಗೆ ಸಾರನಾಥದ ದೇವಸ್ಥಾನಗಳು ಚೆನ್ನಾಗಿ ಅನಿಸುತ್ತೆ, ಹಂಪಿಯ ವಿಜಯನಗರ ಸಾಮ್ರಾಜ್ಯ ಅದ್ಭುತ ಅಂತ ಅನ್ಸುತ್ತೆ ಶಿಲ್ಪಕಲೆಯ ದೃಷ್ಟಿಯಿಂದ, ಚಿತ್ರದ ದೃಷ್ಟಿಯಿಂದ, ಹಿಂಗೆ ಎಲ್ಲ ಕಡೆ ನೋಡ್ಕೊಂಡು ಬಂದ್ರೆ ವಿಜ್ಞಾನ ದೃಷ್ಟಿಯಿಂದ. ಯಾವಾಗ ಅಂದ್ರೆ ಆಡಳಿತ ಮಾಡ್ತಾ ಇದ್ದವನು ಸಮರ್ಥವಾದ ಆಡಳಿತ ಕೊಟ್ಟು ರಾಜಾ ಕಾಲಸ್ಯ ಕಾರಣ ಅನ್ನೋ ಕಾಲಕ್ಕೆ ಹೋಗ್ಬಿಡುದು, ಮಾತಿಗೆ ಹೋಗ್ಬಿಟ್ಬಿಡುತ್ತೆ ಸಮೃದ್ಧವಾಗಿದ್ದಾಗ. ಹಂಗೆ ಅಂದ್ರೆ ಒಂದು ಕಲೆ ಲಕ್ಸುರಿ, ಇದು ಕಮೋಡಿಟಿ ಅಲ್ಲ. ನೀವು ಹೀಗೆ ಗ್ರಹಿಸ್ಕೋಬೇಕು, ಆಯ್ತಾ? ಇನ್ನೊಂದು, ಕಲಾವಿದರಿಗೆ ರಾಜಾಶ್ರಯ ಇದ್ರೆ ನೀವು ನಿಮ್ ಕ್ರಿಯೇಟಿವ್ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿರ್ಬೋದು. ನಾವು ಬ್ರೆಡ್ ಬಟರ್ ಅನ್ನು ಗಳಿಸ್ಕೋಬೇಕು, ಮೌಲ್ಯಗಳಲ್ಲೂ ರಾಜಿ ಆಗ್ಬಾರ್ದು. ಹಿಂಗೆಲ್ಲ ಮಾಡಿದ್ರೆ ನೀವು ಶ್ರೀಮಂತ ಇದು ಈ ಸಮಸ್ಯೆಗೆ ಪರಿಹಾರ ಇಲ್ಲ. ಹಾಗಾಗಿ ರಾಜಿ ಆಗದೆ ಇದ್ರಲ್ಲಿ ಮಾಡ್ತಾ ಚೆನ್ನಾಗಿ ಮಾಡ್ತಾ ಹೋಗೋದು ದೊಡ್ಡ ಚಾಲೆಂಜ್. ನಮಗೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಲ್ಲೋದು DVG ಅಂತ ಕಾಣಿಸ್ತಾರೆ. ಏನು ಲೌಕಿಕ ಜೀವನದ ಆಡಂಬರಕ್ಕೆ ಏನೋ ತೆತ್ಕೊಳ್ಳದೆ ಅವ್ರು ಅದಕ್ಕೆ ಉಳ್ಕೊಂಡ್ರು ಸರ್ ಇಷ್ಟು ಕಾಲ. ಈ ಪ್ರತಿದಿನ ಕನಿಷ್ಠ ಕರ್ನಾಟಕದ ಒಂದೇ ಊರಿನಲ್ಲಿ ತಗೊಳ್ಳೋದಾದ್ರೆ 1000 ಸಭೆಯಲ್ಲಾದ್ರೂ ಕಗ್ಗನ ಪಠಣ ಯಾರೋ ಒಂದು ರಾಜಕಾರಣಿಯಿಂದ ಹಿಡಿದು ಹೈಸ್ಕೂಲ್ ಮಕ್ಕಳವರೆಗೂ ಕಗ್ಗದ ಒಂದು ಮಾತಾದ್ರೂ ಹೇಳೇ ಹೇಳ್ತಾರೆ. ನಾವೀಗ ತುಂಬಾ ದೊಡ್ಡ ಕವಿಗಳು ಅಂದ್ಕೊಂಡವ್ರದ್ದು ಅವ್ರ ಮಾತುಗಳು ಎಷ್ಟು ಜನರಿಗೆ ಬಾಯಲ್ಲಿದೆ. ಸೊ
ನಿಮ್ಮ ಕಲೆ ಯಾವ ರೀತಿ 950ಕ್ಕೂ ಹೆಚ್ಚು ಆರಂಭದ ದಿನ ಹೇಗಿತ್ತು ಮತ್ತೆ ಈಗ ಹೇಗೆ ನಿಮ್ಮ ಕಲೆಯನ್ನ ಅಂದ್ರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಜೊತೆ ನೀವು ಅಳವಡಿಸ್ಕೊಂಡಿದ್ದೀರಿ? ಮತ್ತೆ ನಾನು ಡಿ.ವಿ.ಜಿ ಅವ್ರ ಮಾತಲ್ಲಿ ನಿಲ್ಲಿಸಿದ್ದೆ, ಹೌದು. ಅಲ್ಲಿಂದನೇ ಶುರು ಮಾಡ್ತೀನಿ. ಡಿ.ವಿ.ಜಿ ಅವರು ಸದಾ ಕಾಲಕ್ಕೂ ಸ್ಫೂರ್ತಿಯಾಗುವಂತ ಮಾತುಗಳನ್ನು ಬಂದಿರೋದು. ನಿಮಗೂ ಮೋಸ್ಟ್ಲಿ ಈ ಮಾತು ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಹಳೆ ಬೇರು ಹೊಸ ಚಿಗುರು ಇವ ಮೂಡಿರು ಮರಸೊಬಗು. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳೈಸೆ. ವಿಜ್ಞಾನ ಕಲೆ ಅಂತ ಇದೆಯಲ್ಲ, ಅದೆರಡನ್ನ ನೆನ್ಪಿಟ್ಕೋಬೇಕು. ಯಾವುದೇ ಆರ್ಟ್ ಫಾರ್ಮ್ನವರು ನೆನ್ಪಿಟ್ಕೋಬೇಕಾಗಿರೋದು ಅದನ್ನೇ. ವಿಜ್ಞಾನ ಕಲೆ ಮೇಳೈಸೆ ಜಸವು ಜನಜೀವನಕ್ಕೆ ಮುಟ್ಟುದು. ಏನ್ ಹಂಗಂದ್ರೆ ನಾನು ಅರ್ಥ ಮಾಡ್ಕೊಂಡದನ್ನ, ತುಂಬಾ ಕಲೆಗಳು ಸೋತಿರೋದು ಅದನ್ನ ಮೇಲಿನ ಹಂತಕ್ಕೆ ತಗೊಂಡು ಹೋಗೋಕೆ ಸಾಧ್ಯ ಆಗದಿರೋದು. ಈಗ ನಾನು ನನ್ನ ಮಾಧ್ಯಮನ ತಗೋತೀನಿ. ನಾನು ನನ್ನ ಪದವಿ, ಸ್ನಾತಕೋತ್ತರ ಪದವಿ ಎರಡರಲ್ಲೂ ಶಿಲ್ಪಕಲೆಯಲ್ಲಿ ಮಾಡಿರೋದು. ಶಿಲ್ಪಕಲೆ ಅನ್ನೋದ್ರಲ್ಲಿ ನಾವು ಮತ್ತೆ ಅದರಲ್ಲಿ ಇದಿಲ್ಲ, ಯಾವುದು ಶಾಸ್ತ್ರೀಯ ಶಿಲ್ಪಗಳಲ್ಲ, ಸಾಂಪ್ರದಾಯಿಕ ಶಿಲ್ಪಗಳಲ್ಲ. ನಮಗೆ ಪಠ್ಯಕ್ರಮವಾಗಿ ಇದ್ದಿದ್ದು ಆಧುನಿಕ ಪಠ್ಯಕ್ರಮ. ಅಂದ್ರೆ ನೀವು ಯಾವ್ದನ್ನ ಸಮಕಾಲೀನ ಕಲೆ, ಕಂಟೆಂಪ್ರರಿ ಆರ್ಟ್, ಮಾಡರ್ನ್ ಆರ್ಟ್ ಅಂತ ಹೇಳ್ತೀರಲ್ಲ, ಅದು ನಾನು ಕಲ್ತಿರೋದು ಅನ್ನೋದೆಲ್ಲ ಬುಲ್ಶಿಟ್. ಅದ್ರಲ್ಲಿ ಏನ್ ಅಂಥದ್ದೇನಂತ ಇದಿಲ್ಲ. ಅಂದ್ರೆ ಟೆಕ್ಸ್ಟ್ ಬುಕ್ ಆಗಲಿ, ನಮ್ಮ ಪಠ್ಯಕ್ರಮಗಳು ತುಂಬಾ ಒಬಿರಾಯನ ಕಾಲದವು. ನಾನು ಅಧಿಕೃತವಾಗಿ ದಾಖಲೆ ಆಗ್ತಾ ಇರುವಂತ ಸನ್ನಿವೇಶದಲ್ಲಿ ಇದನ್ನ ಹೇಳ್ತಿದ್ದೀನಿ. ನಮ್ಮ ಕಲಾ ಪಠ್ಯಕ್ರಮ ಯಾವುದೋ ಕಾಲದಲ್ಲಿದೆ, ಅದು ಏನೂ ಬದಲಾವಣೆ ಆಗಲಿಲ್ಲ. ಹಾಗಾಗಿ ಬೇಜಾರಿದೆ. ಆಧುನಿಕ ಶಿಲ್ಪಕಲೆನೇ ಓಬಿರಾಯನ ಕಾಲ ಅಂದ್ರೆ ಅಲ್ಲಿರೋ ಪಠ್ಯಕ್ರಮ ಅದೇ ಶಿಲ್ಪಕಲೆ ಪಠ್ಯಕ್ರಮ ಅಂದ್ರೆ ಹೇಳ್ತೀನಿ ಅಂದ್ರೆ ಎಷ್ಟು ಹಳೆ. ಹೆಂಗ್ ಹೇಳ್ತೀನಿ ಅಂದ್ರೆ, ನಮಗೆ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲು ಕಲಾಶಾಲೆಗಳ ಆರಂಭ ಆಗಿದ್ದು ಜೆ ಸ್ಕೂಲ್ ಆಫ್ ಆರ್ಟ್ ಮುಂಬೈಲಿ, ಆಮೇಲೆ ಮದ್ರಾಸ್ ಸ್ಕೂಲ್ ಆಫ್ ಆರ್ಟ್, ಡೆಲ್ಲಿ ಸ್ಕೂಲ್ ಆಫ್ ಆರ್ಟ್, ಇವೆಲ್ಲ ಶುರುವಾಗಿದ್ದಲ್ವಾ. ಅವಾಗ ಏನು ನಮ್ಮಲ್ಲಿ ನವೋದಯ, ನವ್ಯ ಅಂತೆಲ್ಲ ಕಾಲುಗಳು ಬಂತಲ್ಲ, ಎಲ್ಲ ಕಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಹೊಸ ಅಲೆಗಳು ಶುರುವಾಯಿತು. ಏನಂದ್ರೆ ಓವರ್ ಕ್ಲಾಸಿಕಲ್ ಇಂದ ಬೇಜಾರಾಯಿತು ಜನರು. ಇದು ಸಾಧ್ಯನೇ ಇಲ್ಲ. ಉದಾಹರಣೆಗೆ ಮಾರ್ಷಲ್ ಡುಶಾಂಪ್ ಅಂತ ಒಬ್ಬ ಆರ್ಟಿಸ್ಟ್, ಸ್ಕಲ್ಪ್ಟರ್, ಫೌಂಟೇನ್ ಅಂತ ಒಂದು ಶಿಲ್ಪ ಅಂತದ್ದು ಗ್ಯಾಲರಿ ಡಿಸ್ಪ್ಲೇ ಮಾಡಿ. ನೀವು ಹೇಳಿದ್ರೆ ಸ್ವಲ್ಪ ನೀವು ಕಲಾ ಮಾಧ್ಯಮದಿಂದ ಬಂದಿಲ್ದಿರೋರ್ಗಂದ್ರೆ ಶಾಕ್ ಆಗ್ತೀರಾ. ಮೇಲ್ ಯೂರಿನಲ್ಸ್ ತಂದು ಗ್ಯಾಲರಿ ಡಿಸ್ಪ್ಲೇ ಮಾಡಿ ಅವ್ನ ಸೈನ್ ಅಂತ. ಆರ್ಟಿಸ್ಟ್ ಸಿಗ್ನೇಚರ್ ಅಂದ್ರೆ ಆಯ್ತು, ಅದು ಒಂದು ಕಲಾಕೃತಿ ಅಂತ ಲೆಕ್ಕ. ಅವನು ಅದ್ರ ಡಿಫೈನ್ ಮಾಡ್ಕೋಬೇಕಲ್ಲ ಯಾಕೆ ಇಟ್ಟಿದ್ದೀನಿ ಅಂದ್ರೆ, ಅತಿಯಾದ ಶಾಸ್ತ್ರೀಯತೆಯಿಂದ ಬೇಸತ್ತು ಅತಿಯಾದ ಮಾಡರ್ನಿಟಿಗೆ ಬಂತು. ಅದೇ ಪಠ್ಯಕ್ರಮನ ಅಂದ್ರೆ ನಿಮಗೆ ನಿರ್ದಿಷ್ಟವಾದ ಪಠ್ಯಕ್ರಮವನ್ನ ಕೊಡದೆ, ನಿಮ್ಮ ಯೋಚನೆಗೆ ಎಲ್ಲೂ ತಡೆಯನ್ನ ತರದೆ ನೀವು ಮಾಡಿದ್ದೆಲ್ಲ ಕಲಾಕೃತಿ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತು. ಇದನ್ನ ಬಗ್ಗೆ ಹೇಳ್ತಿಲ್ಲ, ಮಾರ್ಷಲ್ ಡುಶಾಂಪ್ ಅಂತ ಹೇಳ್ತಿಲ್ಲ, ಬಟ್ ಎಕ್ಸ್ಟ್ರೀಮ್ ಹೋಯ್ತು. ಅವಾಗ ಜನರಿಂದ ದೂರ ಆಯ್ತು. ನನಗೆ ದುಃಖ ಇರೋದಲ್ಲಿ ಜನ ಗ್ಯಾಲರಿಗೆ ಬಂದು ಕಲಾಕೃತಿಗಳನ್ನ ನೋಡ್ತಾ ಇದ್ದಿದ್ದು, ಚಿತ್ರಗಳನ್ನ ನೋಡ್ತಾ ಇದ್ದಿದ್ದು ದೂರ ಆಗೋಯ್ತು. ಭಾರತೀಯ ಸಂಸ್ಕೃತಿ ಪೂರ್ತಿ ನಿಂತಿದ್ದು ಒಂದು ದೇವಾಲಯದ ಆವರಣದಲ್ಲಿ. ನೀವು ಗಮನಿಸಿ ನೋಡಿ, ಎಲ್ಲ ಕಲಾ ಪ್ರಕಾರಗಳಿಗೂ ಅವಕಾಶ ಇದ್ದಿದ್ದು ದೇವಾಲಯದಲ್ಲಿ. ಚಿತ್ರ ದೇವಾಲಯದ ಭಿತ್ತಿ ಮೇಲೆ ಇತ್ತು, ಶಿಲ್ಪ ದೇವಾಲಯದ ಆವರಣದಲ್ಲಿ ಕೆತ್ತನೆಯಾಗಿ ಭಿತ್ತಿಯಲ್ಲೋ ಗೋಪುರದಲ್ಲೋ ಕಾಣಿಸ್ಕೊಳ್ತಾ ಇತ್ತು. ಊರು ಜನ ಎಲ್ಲ ದೇವಸ್ಥಾನಕ್ಕೆ ಬಂದವರು ಭಜನೆಯಲ್ಲಿ, ಸಂಗೀತದಲ್ಲಿ, ಉತ್ಸವದಲ್ಲಿ ಎಲ್ಲದರಲ್ಲಿ ಭಾಗವಹಿಸಿ ಈ ಚಿತ್ರ ಶಿಲ್ಪ ಕಲೆಗಳನ್ನ ಕೇಳಿ, ಸಂಗೀತ, ವಾದ್ಯ, ತಾಳಮದ್ದಲೆ ಎಲ್ಲವನ್ನ ಕೇಳಿ ಚಿತ್ರ ಶಿಲ್ಪದ ಪ್ರತಿ ಹಂತವನ್ನ ಗಮನಿಸಿ ಊರಿನವ್ರು ಹೋಗ್ತಾ ಇದ್ರು. ಊರಿನ ಪ್ರತಿ ಊರಿನಲ್ಲಿ ಇದು ನಡೀತಾ ಇದ್ದಂಥದ್ದು. ಈಗ ಅದನ್ನ ಕಳ್ಕೊಳ್ಬಲ್ಲ. ನಾವು ಗ್ಯಾಲರಿಗೆ ಬಂದ್ವಿ. ಗ್ಯಾಲರಿಗೆ ಯಾರು ಬರ್ಬೇಕು? ಯಾರು ಬಂದು ಕಲಾಕೃತಿಯನ್ನ ಕೊಂಡ್ಕೊಳ್ಬೇಕು? ಯಾರ ಮನೆಯಲ್ಲಾದ್ರೂ ಆರ್ಟ್ ಅನ್ನೋದನ್ನ, ಆರ್ಟ್ ಅಪ್ರಿಸಿಯೇಷನ್ ಅಂತ ಇದ್ದು ಕೋಟಿ ರೂಪಾಯಿ ಮನೆ ಕಟ್ಸೋನ್ ಕೂಡ ಒಂದು 1000 ರೂಪಾಯಿ ಚಿತ್ರ ಮನೇಲಿ ಹಾಕೊಳ್ತಾ ಇಲ್ಲ. ಸೊ ಇದರಿಂದಾಗಿ ಏನಾಯ್ತು, ನಮ್ಮದು ಗ್ಯಾಲರಿಗೆ ಸೀಮಿತ ಆಗೋಯ್ತು. ರಂಗಭೂಮಿ ಅನ್ನೋದು ರಂಗಮಂದಿರಗಳಿಗೆ ಸೀಮಿತ ಆಯ್ತು. ಬೀದಿಯಲ್ಲಿ ಊರಿನಲ್ಲಿ ಇದ್ದಿದ್ದು ರಂಗಮಂದಿರಗಳಿಗೆ ಸೀಮಿತ ಆಯ್ತು. ಈ ಸಾಂಸ್ಕೃತಿಕ ಚಟುವಟಿಕೆಗಳು ಯಾವುದೋ ನಿರ್ದಿಷ್ಟ ಕೇಂದ್ರಗಳಲ್ಲಿ ಮಾತ್ರ ಆಗದ ಜನರ ಮಧ್ಯದಿಂದ ಕಳ್ಸ್ಕೊಳ್ಳಿ. ನೀವು ಸುಮ್ಮನೆ ಗಮನಿಸಿ, ಒಂದು ಸುಗ್ಗಿ ಎಲ್ಲ ಊರಿನಲ್ಲೂ ಕಟಾವು ಮಾಡುವಾಗ ಯಾವುದೋ ಒಂದು ಹಾಡು, ಯಾವುದೋ ಒಂದು ನೃತ್ಯ ಇದ್ದಿದ್ದು, ಯಾವುದೋ ಒಂದು ಸಭಾ ಮಂಟಪಕ್ಕೆ ಹೋಗ್ಬಿಟ್ರೆ ಊರಿನವರಿಗೆ ಆ ಜಾನಪದ ಮಿಸ್ ಆಗೋದು. ಹಿಂಗ್ ಮಿಸ್ ಆಗ್ತಾ ಹೋಗಿದ್ರಿಂದ ಈ ಕಲಾಕೃತಿಗಳೆಲ್ಲ ಗ್ಯಾಲರಿ ಸೇರ್ಕೊಂಡ್ಬಿಟ್ಟು ಇಲ್ಲಿ ಅವಶ್ಯಕತೆ ಬಂದಿತ್ತು. ಚಿತ್ರಶಿಲ್ಪಗಳಾಗ್ಲಿ,
ಇನ್ನೊಂದಾಗ್ಲಿ ಈ ಪಠ್ಯಕ್ರಮದಿಂದ ದೂರ ಆಗಿದ್ರಿಂದ ನಮ್ಗಲ್ಲಿ ಏನು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾಗ್ಲಿ ಇನ್ನೊಂದಾಗ್ಲಿ ಇರಲಿಲ್ಲ. ಈಗ ಈ ತಂತ್ರಜ್ಞಾನಗಳನ್ನ, ಹೊಸ ತಂತ್ರಜ್ಞಾನಗಳು, ಹೊಸ ಅಲೆ, ಹೊಸ ಜನರ ಹೊಸ ಕಾಲದ ಬೇಡಿಕೆ, ಅದಕ್ಕೆ ಅಗತ್ಯವಾದ ಯಾವುದೇ, ಈಗ ನಾನು ಕಂಪ್ಯೂಟರ್ನಲ್ಲಿ ಲೇಟೆಸ್ಟ್ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡ್ಕೊಳ್ಳೋದೇ ಇದ್ರೆ ಅದು ಈ ಕ್ಷಣಕ್ಕೆ ವರ್ಕ್ ಆಗಲ್ಲ ಅಲ್ವಾ? ಹಾಗೆ ದಿನ ಆದ್ರೂ ಅಲ್ಲ, 10-20 ವರ್ಷಕ್ಕಾದ್ರೂ ಒಮ್ಮೆ ಕೂತು ಆ ಕ್ಷೇತ್ರದ ತಜ್ಞರು ಆ ಪಠ್ಯಕ್ರಮವನ್ನ ಬದಲಾಯಿಸದೇ ಇದ್ರೆ ಅವನು ಅಲ್ಲಿ ಅಧ್ಯಯನ ಮುಗಿಸಿ ಹೊರಗಡೆ ಬಂದ್ರೆ ಅವನಿಗೆ ವ್ಯಾಲ್ಯೂ ಇರೋದಿಲ್ಲ. ಈ ನಮಗೆಲ್ಲ ಆಗಿದ್ದ ಆ ಸಮಸ್ಯೆ. ಆಮೇಲೆ ನಾವು ಇದನ್ನ ಹೊಸದಾಗಿ ಅಧ್ಯಯನ ಮಾಡ್ಕೋಬೇಕಾಯ್ತು, ಎಲ್ಲೋ ಸಿಕ್ಕಿದ್ದು, ಯಾರ ಹತ್ರ ಕೇಳಿದ್ದು, ಎಲ್ಲಿಂದ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು. ಇದಕ್ಕೂ ಸಂಬಂಧ ಇಲ್ಲ. ನಾನು ಆಡಿರೋ ಮಾತುಗಳಲ್ಲಿ ಬಹುತೇಕ ಈ ಚಿತ್ರಸೂತ್ರಗಳು, ಈ ವಿಷ್ಣು ಧರ್ಮೋತ್ತರ ಚಿತ್ರಸೂತ್ರ ಅಂತಿದೆ, ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಬರುವಂತದ್ದು. ಈ ರೂಪಭೇದ ಪ್ರಮಾಣ, ನಿಭಾವ ಲಾವಣ್ಯ ಯೋಜನೆ, ಸಾದೃಶ್ಯಂ ವರ್ಣಿಕಾ ಭಂಗಮಿತಿ ಚಿತ್ರ ಷಡಂಗಕಂ, ಇದು 6 ಅಂಗಗಳನ್ನು ಒಳಪಟ್ಟು ಚಿತ್ರ ಇರಬೇಕು ಅಂತ ಯಾವ ಪಾಠ ಹೇಳ್ಕೊಡ್ತಾ ಇದೀವಿ ನಾವು? ಭಾರತೀಯ ಸಂಸ್ಕೃತಿ ಹೇಳ್ಕೊಡ್ತಾ ಇಲ್ಲ. ಚಿತ್ರಕ್ಕೆ, ಶಿಲ್ಪಕ್ಕೂ ಅಷ್ಟೇ ಯಾವ್ಯಾವ್ದೋ ಶಿಲ್ಪದ ಸೂತ್ರಗಳು. ನಾನೊಂದಷ್ಟು ಆಮೇಲೆ ರಾಮಚಂದ್ರ ರಾಯರ ಹತ್ರ ಎಲ್ಲ ಪಾಠ ಸ್ವಲ್ಪ ಕೇಳಿಸ್ಕೊಂಡಿದ್ದು, ಇನ್ನೊಂದಷ್ಟು ಓದ್ಕೊಂಡಿದ್ದು, ಹೀಗೆಲ್ಲ ಮಾಡಿಕೊಂಡು ನಾವು ಭಾರತೀಯರು ಅಂದ್ಕೊಂಡ್ಮೇಲೆ ನಮ್ಮ ಸಂಸ್ಕೃತಿಯ ಕೆಲವಾದ್ರೂ ಅಂಶ ನಮ್ಮೊಳಗೆ ಬೇಕು ಅಂತ ಕಾರಣಕ್ಕೆ ಇದನ್ನು ಓದ್ಕೊಂಡಿದ್ದು. ಮಧ್ಯದಲ್ಲಿ ಎಲ್ಲೋ ನಾನು ನಾಟ್ಯಶಾಸ್ತ್ರ ಒಂದು 10 ವರ್ಷ ಪಾಠ ಮಾಡಿಸ್ಕೊಂಡಿದ್ದೆ ಶತಾವಧಾನಿ ಗಣೇಶ್ ಅವ್ರ ಹತ್ರ. ಭರತ ಮುನಿಯ ನಾಟ್ಯಶಾಸ್ತ್ರ ಒಂದು ಸ್ಟಡಿ ಸರ್ಕಲ್ ಇತ್ತು. ನಾವೆಲ್ಲ ಕ್ಷೇತ್ರದ ಜನ ಕೂತ್ಕೊಂಡು ಭರತ ಮುನಿಯ ನಾಟ್ಯಶಾಸ್ತ್ರದ ಬಗ್ಗೆ ಪಾಠ ಕೇಳಿದ್ವಿ. ನನಗೇನು ನಾಟ್ಯಶಾಸ್ತ್ರ ಬರುತ್ತೆ ಅಂತಲ್ಲ, ನಾಟ್ಯಶಾಸ್ತ್ರ ಇರ್ಲಿರ್ಲಿ, ನಾಟ್ಯಶಾಸ್ತ್ರ ಅನ್ನೋದಿದೆಯಲ್ಲ, ಇದರಲ್ಲಿ ಒಂದು ಪರಿಪೂರ್ಣವಾದ ಕಲೆಯ ಅಭಿವ್ಯಕ್ತಿಗೆ ಪ್ರೇರಕವಾಗಬಲ್ಲ ಶಾಸ್ತ್ರದ ಈ ವ್ಯಾಕರಣ ಅಂತ ಅನ್ಕೊಳ್ಳಿ. ಒಮ್ಮೆ ಮಾತಾಡ್ತಾ ಗಣೇಶ್ ಅವ್ರು ಹೇಳಿದ್ರು, ಭರತ ಮುನಿ ಇವತ್ತಿದ್ರೆ ಇಷ್ಟೆಲ್ಲ ಆರ್ಟ್ ಫಾರ್ಮ್ ಇದೆಯಲ್ಲ, ಯಾವ್ದನ್ನ ಆಯ್ಕೆ ಮಾಡ್ಕೋತಾ ಇದ್ರು? ಹಾಲಿವುಡ್ ಸಿನಿಮಾ ಮಾಡ್ತಾ ಇದ್ರು ಒಂದು. ಅಂದ್ರೆ ನಾವು ಎಲ್ಲ ಲಿಮಿಟ್ ಮಾಡ್ಕೊಂಡ್ಬಿಟ್ಟಿದೀವಿ ನಮ್ಮನ್ನ. ಒಂದ್ ದಿವಸ ಯಾವತ್ತೂ ಮಾತಾಡ್ತಾ ಹೇಳಿದ್ರು, ಶಂಕರಾಚಾರ್ಯ ಇವತ್ತು ಬದುಕಿದ್ರೆ ಏನ್ ಮಾಡ್ತಾ ಇದ್ರು ಅಂತ ಕೇಳಿ. ಅವ್ರು ಬೆಂಜ್ ಕಾರಲ್ಲಿ ಓಡಾಡ್ತಾ ಇದ್ರು, iPhone 16 ಇಟ್ಕೋತಾ ಇದ್ರು ಅಂತ ಹೇಳಿ. ಏನಕ್ಕೆ ಹಿಂಗೆಲ್ಲ ಮಾಡರ್ನ್ ಆಗ್ಬಿಟ್ರಲ್ವ? ಕಂಟೆಂಟ್ ನೀವು ಫಾರ್ಮಲ್ ಇದೀರಿ, ಕಂಟೆಂಟ್ ಇಂಪಾರ್ಟೆಂಟ್. ಅವ್ರು ಏನ್ ಹೇಳ್ಬೇಕು? ಬೆಂಜ್ ಕಾರಲ್ಲಿ ಹೋಗಿ ಅಲ್ಲಿ ಹೋಗಿ ಮಾತಾಡ್ತಾ ಇದ್ದಿದ್ದು ಬ್ರಹ್ಮೈಕ ಸತ್ಯದ ಬಗ್ಗೆ, ಅದು ನಮ್ಗೆ ಮುಖ್ಯ ಆಗ್ಬೇಕು. ಅವ್ರು ಯಾವ ಬಟ್ಟೆ ಹಾಕೊಂಡ್ರು, ಚಪ್ಪಲಿ ಹಾಕೊಂಡ್ರು, ನಾವು ಲೌಕಿಕವಾಗಿ ಇದು ಸಮಸ್ಯೆ. ಭರತ ಮುನಿ ಹಾಲಿವುಡ್ ಮೂವಿ ಮಾಡ್ತಾ ಇದ್ದ ಅಂದ್ರೆ ಅವ್ನು ಏನ್ ಹೇಳ್ತಾ ಇದ್ದ ಅನ್ನೋದು ಇಂಪಾರ್ಟೆಂಟ್, ಮಾಧ್ಯಮ ಅಲ್ಲ. ಮಾಧ್ಯಮ ನಾನು ಹೇಳೋದು, ಈಗ ಕಂಪ್ಯೂಟರ್ ಗ್ರಾಫಿಕ್ಸ್ ಯೂಸ್ ಮಾಡ್ಬೇಕಾ, ಅನಿಮೇಷನ್ ಯೂಸ್ ಮಾಡ್ಬೇಕಾ, AI. ಈಗ ನನಗೊಂದು ಯೋಚನೆ ಇದೆ, AI ವರ್ಸಸ್ AI ಅಂತ ನನಗೊಂದು ಕಲ್ಪನೆ. ನಾನು ಒಂದ್ ಬಾರಿ ಶತಾವಧಾನಿಗಳನ್ನ ಇಂಟ್ರೊಡ್ಯೂಸ್ ಮಾಡೋವಾಗ ಹೇಳಿದ್ದೆ, ಆವಾಗ ಅಷ್ಟೇ ChatGPT ಇಂಟ್ರೊಡ್ಯೂಸ್ ಆದ ಹೊಸ್ತು ನಾವೆಲ್ಲರೂ ChatGPT ಬಗ್ಗೆ ಕೇಳಿದೀವಿ, ನೆಕ್ಸ್ಟ್ ಮಿನಿಟ್ ಕ್ವಶನ್ಗೆ ಆನ್ಸರ್ ಮಾಡಿಬಿಡುತ್ತೆ ಅಂತ. ಆದ್ರೆ ದುರ್ದೈವ, ದುರಾದೃಷ್ಟ, ಅದಕ್ಕೆ ಹೆಸರಿಟ್ಟಿರೋದು ಸರಿ ಇಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ನಮಗ್ ಬೇಕಾಗಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ನಮಗ್ ಬೇಕಾಗಿರೋದು ಆರ್ಟಿಸ್ಟಿಕ್ ಇಂಟೆಲಿಜೆನ್ಸ್. ನಾವೆಲ್ಲರೂ ಕಲಾತ್ಮಕವಾದ ಬುದ್ಧಿಮತ್ತೆ ಬಗ್ಗೆ ಯೋಚನೆ ಮಾಡಬೇಕು. ನಾನೊಬ್ಬ ಆರ್ಟಿಸ್ಟ್ ಆಗಿ ನನ್ನ ಪ್ರತಿ ಅಭಿವ್ಯಕ್ತಿ ಕಲಾತ್ಮಕವಾಗಿರ್ಬೇಕು. ನನ್ನ ಸಂಸ್ಕೃತಿಯಲ್ಲಿ ಅದಕ್ಕೆಲ್ಲ ಅವಕಾಶ ಇದೆ. ಅದನ್ನ ಬಿಟ್ಟು ನಾನು ಯಾಕೆ ಆರ್ಟಿಸ್ಟಿಕ್ ಆಗಿದ್ದೇನೆ, ಆರ್ಟಿಫಿಷಿಯಲ್ ಆಗಿರ್ಕೊಳ್ಳಿ. ನಮ್ಮ ಹತ್ರ ಆರ್ಟಿಸ್ಟಿಕ್ ಆಗಿರೋದೇ ಇರೋವಾಗ ಅಂತ ಹೇಳಿದೆ. ಈಗ ನನಗೊಂದು ಆಸೆ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಸಸ್ ಆರ್ಟಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ. ಅದನ್ನ ಯಾವ್ಯಾವ ಕಲೆನಲ್ಲಿ ಫೇಸ್ ಮಾಡ್ಬೋದು, ಇಂಟರ್ಫೇಸ್ ಮಾಡಿಸ್ಬೋದು ಅಂತ ಒಂದು ಆಸೆ. ಮಾಡ್ತಾ ಇದ್ದೀನಿ. ಹಾಗಾಗಿ ಅದೆಲ್ಲ ನಡೀತಾ ಇರುತ್ತೆ ಸರ್. ನೀವು ತಂತ್ರಜ್ಞಾನದ್ದು ಅಲ್ಲ, ಅದು ಏನದು ಅಂತ ಹೇಳ್ಬೋದು ಅಥವಾ ಅಲ್ಲ, ನೀವು ಸುಮ್ಮನೆ ನಿಮ್ದೇ ಮಾಧ್ಯಮದಲ್ಲಿ ಟ್ರೈ ಮಾಡ್ಬೋದು. ಈಗ ಪ್ರದೀಪ್ ಬಡಕಿಲ್ಲ ಮಾತಾಡ್ತಿರೋದು ನೀವು ಆರ್ಟಿಸ್ಟಿಕ್ ಇಂಟೆಲಿಜೆನ್ಸ್. ನಿಮ್ಗೇನೋ ಒಂದು ಪ್ರಾಂಪ್ಟ್ ಕೊಡ್ತೀನಿ, ಅಲ್ಲಿ ಪಕ್ಕದಲ್ಲೇ ಲ್ಯಾಪ್ಟಾಪ್ ಇರುತ್ತೆ, ನೀವು ಇರುತ್ತೆ. ಅದು ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ, ನೀವು ಹೇಗೆ ಮಾಡ್ತೀರಾ, ಇದು ಎರಡರಲ್ಲಿ ಏನ್ ದೋಷ ಇದೆ ಅಂತ ಜನರಿಗೆ ಪದೇ ರುಜುವಾತ್ ಮಾಡಿಸ್ಬೇಕು. ಏನಾಗುತ್ತೆ, ನೀವು ಟೂಲ್ಗಳ ಮೇಲೆ ಡಿಪೆಂಡ್ ಆಗ್ತಾ ಹೋದಷ್ಟು, ಉಪಕರಣಗಳ ಮೇಲೆ ಏನೋ ಡಿಪೆಂಡ್ ಆಗ್ತಾ ಹೋದಷ್ಟು ಅಂತಃಕರಣ ಸತ್ತೋಗ್ತಾ ಹೋಗುತ್ತೆ. ನೀವು ಸುಮ್ಮನೆ ನಿಮ್ಮ ಹೈಸ್ಕೂಲ್ಗೆ ಹೋಗ್ತಾರೆ, ನಿಮ್ಗೊಂದು 100 ಫೋನ್ ನಂಬರ್ ನೆನಪಿತ್ತಾ? ಈಗ ನಿಮ್ದೇ ಜಿಯೋ ನಂಬರ್ ಹೇಳಿದ್ರೆ ಬರುತ್ತಾ? ಯಾಕೆ ನೆನಪು ಹೋಗ್ತಿದೆ ಅಂದ್ರೆ ಉಪಕರಣ. ಈಗ ನಾವು ಯಾವ್ದು 13 ಎಷ್ಟು ಅಂತ ಕೇಳಿದ್ರು ಸುಮ್ಮನೆ ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀವಿ. ಎಷ್ಟು ಮಗ್ಗಿ ನಮ್ಗೆಲ್ಲ ಕಾಲುವರ್ಧ ಮುಕ್ಕಾಲು ಎಲ್ಲ ಹೇಳ್ಕೊಡೋರು. ಪುಣ್ಯವಶಾತ್ ಕಲ್ತಿಲ್ಲ ನಾನು ಅದನ್ನೆಲ್ಲ ಹೇಳ್ಕೊಡೋರು. CAಗಳು ನಮ್ಮ ಪಕ್ಕದ ಮನೇಲಿ ಒಬ್ಳು CA ಮಾಡ್ತಾ ಇದ್ದಾರೆ. ಹೇಗ್ ತಮಾಷೆ ಅಂತಂದ್ರೆ ಅವ್ರಿಗೆ 1+1 ಎಷ್ಟು ಕೂಡಲೇ ಕ್ಯಾಲ್ಕುಲೇಟರ್. ಅಲ್ಲ, ನಾನು 10 ರೂಪಾಯಿ ಕೊಟ್ಟಿದ್ದೇನೆ ಅಂಗಡಿಲಿ. ಅವ್ರಿಗೆ ಹೇಳ್ಕೊಡೋದೇ ಹಾಗೆ ಅಂತ. 1+1 ಅಂತಿದ್ರು ಕೂಡ ನೀವು ಅದರಲ್ಲಿ ಲೆಕ್ಕ ಹಾಕ್ಬೇಕು. ಇಲ್ಲ, ನನ್ಗೆ ಹೇಳಿದ್ರೆ ನಾನು 10 ರೂಪಾಯಿ ಕೊಟ್ಟಿರೋದು, 6 ರೂಪಾಯಿ ಪ್ರಾಡಕ್ಟ್. ಅವನಿಗೆ ಚೇಂಜ್ ಕೊಡಕ್ ಆಗ್ಲಿಲ್ಲ.
ಮೊಬೈಲ್ ತೆಗ್ದ, ಸುಮಾರು ಹೊತ್ತು ಹುಡುಕ್ದ, ಏನೋ ಹುಡುಕ್ತಾ ಇದ್ದಾನೆ, ಚೇಂಜ್ ಇಲ್ಲ ಅಂತ ಅನ್ಕೊಂಡೆ ನಾನು. ಚೇಂಜ್ ಡಬ್ಬಿ ಕಾಣಿಸ್ತದೆ, 4 ರೂಪಾಯಿ ಕೊಡಬೇಕಾಗಿದ್ದು. ಕ್ಯಾಲ್ಕುಲೇಟರ್ ತೆಗೆದು 10 - 6 ಮಾಡಿ 4 ಉತ್ತರ ಬಂದ್ಮೇಲೆ ಕೊಟ್ಟಿದ್ದು. ಅವನು ಕಾನ್ಫಿಡೆನ್ಸೇ ಇಲ್ಲ. ನಾನು ಹೇಳಕ್ ಇಷ್ಟು ಅತಿಯಾದ ತಂತ್ರಜ್ಞಾನದ ಅವಲಂಬನೆ ಕೂಡ ಸರಿಯಲ್ಲ, ತಂತ್ರಜ್ಞಾನದಿಂದ ವಿಮುಖ ಆಗಿರೋದು ಕೂಡ ದೂರ ಅಲ್ಲ. ಇದನ್ನ ಹೆಗೆಲ್ ಅಂತ ಹೇಳ್ತಾನೆ. ನೀವು ಹೆಗೆಲ್ ಅಂತ ಒಬ್ಬ ವೆಸ್ಟರ್ನ್ ಫಿಲಾಸಫರ್, ಅವ್ನು ಹೆಗೆಲ್ ಹೇಳೋದೊಂದು ಸೈಕಿಕ್ ಡಿಸ್ಟೆನ್ಸ್ ಅಂತ. ನಾನು ಆಗ್ಲೇ ಒಂದು ಮಧ್ಯಮ ಮಾರ್ಗ ಅಂತ ಒಂದು ಮಾತು ಹೇಳಿದ್ದೇನೆ, ನೆನಪು ಮಾಡ್ಕೊಂಡ್ರೆ ಇಲ್ಲೂ ಹಾಗೆ. ಈ ಹೆಗೆಲ್ ಒಂದು ಮಾತು ಹೇಳ್ತಾನೆ, ಇದನ್ನ ಸೈಕಿಕ್ ಡಿಸ್ಟೆನ್ಸ್ ಅಂತ, ಮಾನವಿಕ ಅಂತರ ಅಂತ ಕರೀತಾರೆ. ನೀವು ಎಲ್ಲ ಕಡೆಗೆ ಅಪ್ಲೈ ಮಾಡ್ಕೋಬಹುದು ಇದನ್ನ. ನೋಡಿ, ಬೆಂಕಿ ಇರುತ್ತೆ, ಈ ಬೆಂಕಿ ಕಾಯಿಸ್ಬೇಕಾಗಿರೋ ಒಂದು ಚಳಿ ಇದೆ, ಚಳಿ ಬೆಂಕಿ ಕಾಯಿಸ್ಬೇಕು ಅಂತ ಇಲ್ಲೊಬ್ಬ ಇದ್ದಾನೆ. ತುಂಬಾ ಹತ್ರ ಹೋದ್ರೆ ಸುಟ್ಟೋಗುತ್ತೆ, ತುಂಬಾ ಹಿಂದೆ ಹೋದ್ರೆ ನಿಮ್ಗೆ ಹಿತ ಆಗೋದಿಲ್ಲ. ಎಲ್ಲಿಗೆ ನಿಂತ್ಕೋಬೇಕು? ನಿಮ್ಮ ಬಾಡಿ ಎಷ್ಟು ಶಾಖ ತಡ್ಕೊಳ್ಳುತ್ತೆ ಅಷ್ಟತ್ರ ಬರ್ಬೇಕು. ಇದು ನಿರ್ದಿಷ್ಟವಾದ ಅಂತರ. ಒಂದು ಕಲಾಕೃತಿ ನೋಡುವಾಗ ಕೂಡ ಒಂದು ಅಂತರ ಇಷ್ಟು. ಒಂದು ಸಂಬಂಧ, ಗೆಳೆಯ, ಅವನ ಹತ್ರ ಎಷ್ಟು ವ್ಯವಹಾರ ಇಟ್ಕೋಬೇಕು? ದುಡ್ಡು, ಪರ್ಸು, ಮೊಬೈಲ್ ಎಲ್ಲ ಪಾಸ್ವರ್ಡ್ ಎಲ್ಲ ಕೊಟ್ಬಿಡೋದು, ಒಂದ್ ದಿವಸ ಸ್ವೈಪ್ ಮಾಡ್ಕೊಂಡ್ಬಿಡ್ಬೋದು, ಗೊತ್ತಿಲ್ಲ. ಸೊ ಎಷ್ಟು ಅಂತರ ಇಟ್ಕೋಬೇಕು ಅಂತ ನೀವೇ ನಿರ್ಧಾರ ಮಾಡ್ಕೋಬೇಕು. ಎಲ್ಲ ವಿಷಯಕ್ಕೂ ಸರ್, ಸಂಬಂಧಗಳಲ್ಲಿರ್ಬೋದು, ಬಾಂಧವ್ಯಗಳಲ್ಲಿರ್ಬೋದು, ವ್ಯವಹಾರದಲ್ಲಿರ್ಬೋದು, ಕಲೆಯಲ್ಲಿರ್ಬೋದು, ಒಂದು ನಿರ್ದಿಷ್ಟವಾದ ಅಂತರ ಇದೆ. ಈಗ ತಂತ್ರಜ್ಞಾನ ಮತ್ತೆ ಕಲೆ ಎಲ್ಲಿಗೆ ನಿಲ್ಲಿಸ್ಬೇಕು? ಅದಕ್ಕೊಂದು ನಿರ್ದಿಷ್ಟ ಅಂತರ. ಇದನ್ನ ಜಡ್ಜ್ ಮಾಡೋದು ಹೇಗೆ? ಅದಕ್ಕೊಂದು ಮಿನಿಮಮ್ ಅಧ್ಯಯನ ಬೇಕು. ನಿಮ್ಗೆ ಎಲ್ಲಿಗೆ ಹಿತ ಆಗುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಅನುಭವಕ್ಕೆ ಬರುತ್ತೆ, ಅದ್ರೊಳಗೆ ತೊಡಗಬೇಕು. ಅವಾಗ ಮಾತ್ರನೇ ನಿಮ್ಮ ಅನುಭವಕ್ಕೆ ಬರುತ್ತೆ. ನಾನು ಎಷ್ಟು ದಡದಲ್ಲಿ ನಿಂತು ಈಜು ಹೇಳ್ಕೊಟ್ರು ಅನುಭವಕ್ಕೆ ಬರಲ್ಲ, ಬೀಳ್ಬೇಕು. ಆದ್ರೆ ಇಷ್ಟು ಜನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ಕೆಲಸಗಳೆಲ್ಲ ಮಾಡ್ತಿದ್ದಾರೆ. ಯಾಕೆ ಈ ಆಂಗಲ್ ಅಲ್ಲಿ ಯಾರು ಕೂಡ, ಅಂದ್ರೆ ಅಟ್ಲೀಸ್ಟ್ ಒಂದು 10 ಜನನಾದ್ರೂ ಕೂಡ ಅದ್ರ ಬಗ್ಗೆ ಕೆಲಸ ಮಾಡಬಾರ್ದು? ಮಾಡ್ತಿದ್ದಾರೆ ತುಂಬಾ ಜನ. ನನ್ ಗೊತ್ತಿದ್ದಲ್ಲಿ ತುಂಬಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಏನಾಗಲ್ಲ, ನಾನು ಹೇಳ್ತಾ ಇರೋದು ಅದೇ ಈ ಸೇಫ್ ಡಿಸ್ಟೆನ್ಸ್ ಇಟ್ಕೊಂಡು ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಸಾಮಾಜಿಕವಾಗಿ ಅದ್ರ ಬಗ್ಗೆ ತಿಳುವಳಿಕೆ ಅನ್ಸುತ್ತೆ. ಅಂದ್ರೆ ಒಂದು 2 ತರದ ಸಮಸ್ಯೆ ಇದೆ. ಒಂದು ಜೆನ್ಜಿಯಿಂದ ಮುಂದೆ ಬಂದವರಿಗೆ ನಮ್ಮ ಸಾಂಪ್ರದಾಯಿಕ ಮೌಲ್ಯಗಳು ಅಥವಾ ಇಲ್ಲಿರೋ ಟೂಲ್ಗಳ ಬಗ್ಗೆ ಪರಿಚಯ ಇಲ್ಲ. ಈ ಜೆನ್ಜಿ ನಂತರದ ತಲೆಮಾರಿಗೆ ಈ ಮಿಲೇನಿಯಾ, ಈ ಶಬ್ದಗಳ ಅರ್ಥ ಆಗ್ಬೋದಲ್ಲ, ಮಿಲೇನಿಯಲ್. 2000 ವರ್ಷದ ಹೊರಗಡೆ ಯಾವಾಗ ಹುಟ್ಟಿದವರು ಮಿಲೇನಿಯಾ, ಈಗ ಅದರಿಂದ 10 ವರ್ಷ ನಂತರ ಹುಟ್ಟಿದವರು ಜೆನ್ಜಿ ಅಂತ ಕರೀತಾರೆ. ಹಂಗ್ ಯೋಚನೆ ಮಾಡಿದ್ರೆ ಅವ್ರಿಗೆ ಟೂಲೇ ಇಂಪಾರ್ಟೆಂಟ್. ಅವ್ರಿಗೆ ಹೇಗೆ ಅಂದ್ರೆ 2 ವ್ಯತ್ಯಾಸ ಹೇಳ್ತೀನಿ, ಮಜಾ ಇದೆ. ಈಗ ಒಂದು ಕಾಲ ಇತ್ತಂತೆ ವಸ್ತುಗಳನ್ನ ಉಪಯೋಗಿಸಿ ಮನುಷ್ಯರನ್ನ ಪ್ರೀತಿಸೋದು. ಈಗ ಕಾಲ ಬದಲಾಗಿ ವಸ್ತುಗಳನ್ನ ಪ್ರೀತಿಸಿ ಮನುಷ್ಯರನ್ನ ಉಪಯೋಗಿಸ್ಕೊಳ್ಳೋದು. ಅಪ್ಪ ಟಿಕೆಟ್ ಬುಕ್ ಮಾಡು, ಅಪ್ಪ ಅದ್ ಮಾಡು, ಅಪ್ಪ ಉಪಯೋಗ. ಐಫೋನ್ ನಂದು, ಐಪ್ಯಾಡ್ ನಂದು, ಲಾಕ್ ಪಿನ್ ಎಲ್ಲ ಕೊಡಕ್ಕಾಗಲ್ಲ, ಯಾಕೆಂದ್ರೆ ನಂದು. ಅವ್ ಗ್ಯಾಡ್ಜೆಟ್ ಬಗ್ಗೆ ಅದೆಷ್ಟು ಪ್ರೀತಿ ಅಂದ್ರೆ ನೀನ್ ಬೇಕಾದ್ರೆ ನನ್ನ ಮೈ ಮುಟ್ಟೋದ್ರೆ ಮುಟ್ಟಬೇಡ. ಇದು ಉಪಕರಣಗಳ ಮೇಲೆ ಪ್ರೀತಿ ಬಂದು ಅಂತಃಕರಣದ ಭಾಗವಾಗಿದ್ದ ಆತ್ಮೀಯರನ್ನ ಸುತ್ತೋಗ್ತಾ ಇದೆ. ನಮಗೆ ಇಲ್ಲಿ ಜಾಸ್ತಿ ಸುಲಭ ಆಗಿದೆ. ಇದಕ್ಕೆ ಏನು ಪ್ರಾಬ್ಲಮ್ ಅಂದ್ರೆ, ನಾನು ಹೇಳ್ತಿರೋದು ನೀವು ಕೇಳಿದ ಪ್ರಶ್ನೆಗೆ ಇಲ್ಲಿ ತೊಡಕು ಬರ್ತಾ ಇರೋದು. ನಮಗೆ ಯಾಕೆ ಉಪಯೋಗಿಸ್ಕೊಳ್ಬಾರ್ದು ಅಂತ ಹೇಳಿದ್ರೆ, ಈ ನಮಗೆ ಎಲ್ಲಿಗೆ ನಿಲ್ಲಿಸ್ಬೇಕು ಅಂತ ಗೊತ್ತಿಲ್ಲ. 2 ತಲೆಮಾರು ಮುಖಾಮುಖಿ ಆಗ್ಬಿಟ್ಟಿದೆ. ಒಂದು ಓಲ್ಡ್ ಜನರೇಷನ್, ಅವ್ರಿಗೆ ಟೆಕ್ನೋಫೋಬಿಯಾ, ಮುಟ್ಟಿದ್ರೆ ಹಾಳಾಗೋಗುತ್ತೆ. ಒಂದೇ ಬಟನ್ ಇರೋ ರೇಡಿಯೋನ ಆಪರೇಟ್ ಮಾಡೋದಕ್ಕೆ ಒದ್ದಾಡ್ತಾ ಇದ್ದ ಕಾಲ ಅದು. ಅದೀಗ ನಮ್ದು ಎಲ್ಲಿಗೆ ಬಂದಿದೆ, ಮೊನ್ನೆ ಯಾವ್ದೊಂದು ಮಗು ಮ್ಯಾಗಝಿನ್ ಕೊಟ್ರೆ ಆ ಮ್ಯಾಗಝಿನ್ ಅಲ್ಲಿ ಇರೋ ಪಿಕ್ಚರ್ನ ಹಿಂಗಂತ ಇದೆ, ಅಂದ್ರೆ ಝೂಮ್ ಆಗ್ಬೇಕಾದ್ರೆ ದೃಷ್ಟಿಲಿ. ಮ್ಯಾಗಝಿನ್ ಕೊಟ್ಟಿರೋದು, ನ್ಯೂಸ್ ಪೇಪರ್, ಅದು ಹಂಗೆ ಯೋಚನೆ ಮಾಡ್ತಿರೋದು. ಮುಂದೆ ಅದ್ರ ಕಾಲಕ್ಕೆ ಅದು ಬರ್ಬೋದೇನೋ ನನಗೆ ಇಲ್ಲ. ನನ್ನ ತಂಗಿ ಮಗನೇ ಹೇಳ್ತಾನಲ್ಲ, ಹಾಲೆಲ್ಲಿ ಸಿಗೋದಂತ ಪ್ಯಾಕೆಟ್ ಅಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಇಷ್ಟು ರಿಯಲ್ ಅಲ್ಲ, ಇದು ಸತ್ಯ, ಇದು ವಾಸ್ತವಿಕ ಸತ್ಯ. ಇದು 2 ಜನರೇಷನ್ ಮುಖಾಮುಖಿ ಆಗಿರೋದ್ರಿಂದ ಈಗ ಏನಾಗಿದೆ, ನಮ್ಮ ಜನರೇಷನ್ ಇದೆಯಲ್ಲ ಕೊಂಡಿ ಆಗ್ಬೇಕು. ನಾವು ಹೊಸ ಜನರೇಷನ್ ಹೇಳಬೇಕು, ತಂತ್ರಜ್ಞಾನ ತುಂಬಾ ಒಳ್ಳೇದು, ಅದನ್ನು ಉಪಯೋಗಿಸ್ಕೊಳ್ಬೇಕು, ಬಟ್ ಸಾಂಪ್ರದಾಯಿಕ ಮೌಲ್ಯಗಳನ್ನು ಬಿಡಬಾರ್ದು. ಇದು ಒಂದು ನೆಮ್ಮದಿಗೆ, ಇನ್ನೊಂದು ಉತ್ಕರ್ಷಕ್ಕೆ. ಈ ಉತ್ಕರ್ಷ ನೆಮ್ಮದಿ ಎರಡನ್ನು ಬಿಟ್ಟು ಕೊಡಬಾರ್ದು. ನೀವು ಹೇಗೆ ಹೇಳಿದ್ರೆ ನಿಮ್ಗೆ ಫಾರ್ವರ್ಡ್ ಮುಂದಿನ ಬೆಳವಣಿಗೆನೇ ಇಲ್ಲ ನೀವು ಟೂಲ್ ಬಿಟ್ರೆ. ಈಗ AI ಇದನ್ನೇ ಕೇಳಿದ್ರಿ ನೀವು. ಈಗ AI ಬರ್ತಾ ಇದ್ದಂಗೆ ತುಂಬಾ ಕಲಾವಿದರು ಕೆಲಸ ಕಳ್ಕೊಂಡ್ಬಿಡ್ತಾರೆ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನೆಲ್ಲ ನನ್ನ ಚಿತ್ರಕಲೆಯ ಹೊಸ ದಿನಗಳಲ್ಲಿ, ಆ ದಿನಗಳಲ್ಲಿ ಬ್ರಷ್ ಅಲ್ಲಿ ಬ್ಯಾನರ್ಗಳು ಬರಿಬೇಕಿತ್ತು. ಒಂದು ಎಲೆಕ್ಷನ್ ಬಂದ್ರೆ ತುಂಬಾ ಜನ ಕಲಾವಿದ್ರು ಹಬ್ಬ, ಏನೂ ಇಲ್ಲ, ಎಲ್ಲಾ ಪಕ್ಷದ ಬೋರ್ಡ್ ಬ್ಯಾನರ್ ಎಲ್ಲಾನು ಕೈಲಿ ಬರಿಬೇಕಿತ್ತು. ಕಲಾವಿದ್ರು ಒಂಚೂರು ಕಾಸು ಸಿಗ್ತಾ ಇದ್ದ ಕಾಲ. ಈಗ ಯಾರು ಬರ್ತಾ ಇದಾರ? ಕೈಲಿ ಬರೆಯೋರಿದ್ದಾರೆ ಯಾರಾದ್ರೂ? ಇಲ್ಲ. ಏನಾಯ್ತು?
ಫ್ಲೆಕ್ಸ್ ಬಂದು ಅದನ್ನ ಬದಲಾವಣೆ ಮಾಡಿದ್ರು. ತುಂಬಾ ಜನ ಕಲಾವಿದರು ಕೆಲಸ ಕಳ್ಕೊಂಡ್ರು. ಬುದ್ಧಿವಂತರ ಏನ್ ಮಾಡ್ಕೊಂಡ್ರು, ಅವರೇ ಸಾಲ ಮಾಡಿ ಫ್ಲೆಕ್ಸ್ ಪ್ರಿಂಟಿಂಗ್ ಮೆಷಿನ್ ತಗೊಂಡ್ರು. ಅದೇ ಕೆಲಸ ಅವನೇ ಮಾಡ್ತಿದ್ದಾನೆ ಇವತ್ತು, ಅದ್ರ 100ರಷ್ಟು ಲಾಭ ಕಂಡ. ಅವನಿಗೆ ಅಲ್ಲಿ ₹1 ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದವನು ಈಗ ₹10 ಕೊಡೋಕೆ ರೆಡಿ ಇದ್ದಾನೆ. ತಂತ್ರಜ್ಞಾನದ ಅಡಾಪ್ಟೇಷನ್ ಅದರಿಂದ ಆಗುತ್ತೆ. ಈಗ ನಾನ್ ಹೇಳ್ತೀನಿ ಏನಂದ್ರೆ, ಇಲ್ಲಂದ್ರೆ ಇವತ್ತಿಗೂ ಕೂಡ ಶಂಕರಾಚಾರ್ಯರು ನಡ್ಕೊಂಡು ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್. ಅದು ಇದಕ್ಕೆ ಬದಲಾವಣೆ. ಈಗ AI ಅಂದ್ರೆ AI ಸ್ವಂತ ಬುದ್ಧಿ ಇಲ್ಲ, ನೀವು ಪ್ರಾಂಪ್ಟ್ ಮಾಡಬೇಕು. ಅದು ಪ್ರಾಂಪ್ಟ್ ಮಾಡಿದ್ರೆ ಈ ಜಗತ್ತಿನಲ್ಲಿರೋ ಎಷ್ಟೋ ಡೇಟಾಗಳಿಂದ ಕಲೆಕ್ಟ್ ಮಾಡಿ ನಿಮ್ಗೊಂದು ಚಿತ್ರ ಮಾಡಿಕೊಡುತ್ತೆ. ಬಟ್ ಅದ್ಭುತ, ಆ ಕ್ಷಣದಲ್ಲಿ ಮಾಡಿಕೊಡೋದು ಅದ್ಭುತನೇ. ಆದ್ರೆ ಅದು ಒಂದು ಟೂಲ್ ಮಾತ್ರ, ಉಪಕರಣ ತಾನೇ ಏನನ್ನು ಮಾಡೋದಿಲ್ಲ. ನೀವು ಸುಮ್ಮನೆ ಕಟಿಂಗ್ ಪ್ಲೇಯರ್ ತಾನೇ ಕಟ್ ಮಾಡೋದಿಲ್ಲ, ಅದನ್ನ ಕಟ್ ಮಾಡೋದಕ್ಕೆ ಯಾರೋ ಒಬ್ಬರು ಹ್ಯಾಂಡ್ಲ್ ಮಾಡ್ಬೇಕಲ್ವಾ, ಅಷ್ಟೇ. ನೀವು ಇಷ್ಟರ ಮಟ್ಟಿಗೆ ಮನಸ್ಸು ಸಿದ್ಧ ಮಾಡ್ಕೊಂಡು ಅದ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಹೋಗಿ, ನಿಮಗೆ ವಂಡರ್ ಅನ್ನು ಸೃಷ್ಟಿ ಮಾಡ್ಕೊಂಡು ಆ ಮೈಂಡ್ ಸೆಟ್ ಬೇಕು ನಮ್ಗೆ. ನನಗೆ ಅದನ್ನೇ ಹೇಳಿದ್ದೆ ನಾವು ನನಗೊಂದು ನಮ್ಮ ಈ ಸಂಸ್ಕೃತಿಯನ್ನ ನೀವು ಎಲ್ಲ ವಿಷಯಗಳನ್ನು ಹಿಂಗ್ ತಗೋಬಹುದು. ಪ್ರತಿ ಸಂಸ್ಕೃತಿ ಯಾವ ಭಾಗ ಇದೆಯೋ, ಅಡಿಗೆ, ಊಟ, ಬಟ್ಟೆ, ಭಜನೆ, ಆರಾಧನೆ ಎಲ್ಲವೂ ತಗೊಳ್ರಿ, ಕಲೆ ಎಲ್ಲವೂ ಸಂಸ್ಕೃತಿಯ ಒಂದೊಂದೊಂದೊಂದೊಂದು ಭಾಗ. ಇದು ಹೇಗೆ ಮುಂದುವರಿಬೇಕು ಅಂತ ಹೇಳಿದ್ರೆ ಒಂದು ರಿಲೇ ರೇಸ್ ಇದ್ದಂಗೆ. ಅಪ್ಪ ಅಲ್ಲಿಂದ ಟ್ರೆಡಿಷನಲ್ ಫುಡ್ ಅಂದ್ರೆ ಏನು, ಟ್ರೆಡಿಷನಲ್ ಡ್ರೆಸ್ ಅಂದ್ರೆ ಏನು, ಟ್ರೆಡಿಷನಲ್ ಅಂದ್ರೆ ಏನು ಅಂತ ನಮ್ಮವರೆಗೂ ತಂದ್ಕೊಟ್ಟಿದ್ದಾನೆ. ಇದು ನಿಮ್ಗೊಂದಿಷ್ಟು ಗೊತ್ತಿದೆ. ಈಗ ಇವನ್ ಮುಂದಿನವನ್ ಬಿಟ್ಟೇ ಬಿಡಬಾರ್ದು, ನಿಮ್ಗೊಂದಷ್ಟು ಬಾಧ್ಯತೆ ಇದೆ. ಈಗ ಅವನ ರಿಲೇ ಬೈಟನ್ನು ತಗೋಬೇಕು, ನೀವು ಒಂದಿಷ್ಟನ್ನ ಪರಿಚಯ ಅಲ್ಲಿವರೆಗೂ ಮಾಡಿಸ್ಬೇಕು. ಇದು ನಮ್ಮ ಕೈಲಿದೆ. ಈ ಜನರೇಷನ್ ನಾವು ಈಗ ಏನು ಮಧ್ಯವಯಸ್ಕರು ಅಂತ ಏನಿದ್ದೀವಿ, ನಮ್ಮ ಮಕ್ಕಳಿಗೆ ತೋರಿಸ್ಬೇಕು. ಆಯ್ಕೆ ಅವ್ರಿಗೆ ಬಿಟ್ಟಿದ್ದು, ಮೆನು ಕಾರ್ಡ್ ಅಲ್ಲಿ ಇರೋದ್ನೆಲ್ಲ ಸೆಲೆಕ್ಟ್ ಮಾಡಕ್ಕಾಗತ್ತೆ, ತಗೊಂಡೋಗಿ ಕೊಡೋದು. ನೋಡಪ್ಪ ಇದೆಲ್ಲ ಇತ್ತು, ಮೌಲ್ಯ ಇದೆ, ಸತ್ವ ಇದೆ ಅಂದ್ರೆ ಉಳಿಸ್ಕೋತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ. ಅಷ್ಟದನ್ನು ನಾವು ಅರ್ಥಕೊಳ್ಬೇಕು. ಕರೆಕ್ಟ್. ಇದನ್ನ ಹೇಳ್ಬೇಕಾಗಿರೋದು ಮಾತ್ರ ಸಮಾಜಕ್ಕೆ. ನೀವು ಎಲ್ಲ ಮಾಧ್ಯಮದಲ್ಲೂ ಹಾಗೆ, ಯಾವುದೇ ಕಲೆ ಇರಲಿ, ಆ ಕಲೆಯಲ್ಲಿ ಒಂದಷ್ಟು ಸತ್ವ ಇದೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ನಮ್ಮನ್ನ ಯುನೈಟ್ ಆಗಿಡೋದಕ್ಕೆ ನಾವು ರಾಜಕಾರಣಿಗಳಿಗೆ ಅದನ್ನ ಹೇಗೋ ಉಪಯೋಗಿಸ್ಕೊತಾ ಇದ್ದಾರೆ. ನಾವು ಒಟ್ಟಾಗಿಲ್ಲದೆ ಇದ್ರೆ ನಮಗೆ ಇದಿಲ್ಲ, ಅಸ್ತಿತ್ವ ಇಲ್ಲ. ನೀವು ಅದು ಯಾವ ಅರ್ಥದಲ್ಲಿ ಬೇಕಾದ್ರೂ ತಗೊಳ್ಳಿ. ಪ್ರಜಾಪ್ರಭುತ್ವದ ಈಗಿನ ಕಾಲದಲ್ಲಿ ನಂಬರ್ ಗೇಮೇ ಇಂಪಾರ್ಟೆಂಟ್ ಅಂದ್ಕೊಂಡ್ರೆ ನೀವು ಯಾವ ಅರ್ಥದಲ್ಲಿ ತಗೊಳ್ಳಿ, ಕಲಾವಿದರಾಗಿ ತಗೊಳ್ಳಿ, ಇದಾಗಿ ತಗೊಳ್ಳಿ. ಸಮಾಜಕ್ಕೆ ಒಂದು ಉತ್ಕರ್ಷ ಆಗ್ಬೇಕು ಅಂದ್ರೆ ಅದು ಯಾವ್ಯಾವ್ದೋ ಹೆಸರಿನಲ್ಲಿ ಒಟ್ಟಾಗ್ಬೇಕು. ನಾನು ಹೆಂಗೆ ಹೇಳ್ತೀನಿ ಅಂದ್ರೆ, ಸಮಾಜ ಒಟ್ಟಾಗಿರ್ಬೇಕು. ರಾಜಕೀಯ ಅಂತ ಬಂದಾಗ ಪಕ್ಷಗಳು ಬರುತ್ತೆ, ಜಾತಿ ಅಂತ ಬಂದಾಗ ಜಾತಿ ಮಧ್ಯೆ ಅಂತರ ಬರುತ್ತೆ. ಇದೆಲ್ಲವನ್ನು ಮೀರೋದು ಸಂಸ್ಕೃತಿ. ಇಲ್ಲಿ ಜಾತಿನೂ ಇಲ್ಲ, ಪಕ್ಷನೂ ಇಲ್ಲ, ಕಲೆಗೆ ಯಾವುದೂ ಇಲ್ಲ. ಅವರೆಲ್ಲರೂ ಒಟ್ಟಾಗಿದ್ರೆ ಇಡೀ ಸಮಾಜ ಸಂತೋಷವಾಗಿರುತ್ತೆ. ಕಲಾವಿದರಿಗೆ ಮಾತ್ರ ಎಲ್ಲರನ್ನೂ ಸೇರ್ಕೊಳ್ಳೋ ಅವಕಾಶ ಇದೆ. ಹಾಗಾಗಿ ನಿಮಗೆ ಜವಾಬ್ದಾರಿ ಜಾಸ್ತಿ ಅಂತ ಹೇಳಿದ್ ನಾನು.